ಪುರಃ ಪ್ರಾಂಜಲೀನಾಂಜನೇಯಾದಿಭಕ್ತಾನ್ ಸ್ವಚಿನ್ಮುದ್ರಯಾ ಭದ್ರಯಾ ಬೋಧಯಂತಂ ಭಜೇಹಂ ಸದಾ ರಾಮಚಂದ್ರಂ ತ್ವದನ್ಯನ್ನ ಮನ್ಯೇನ ಮನ್ಯೇ ಅಜ್ಞಾನಾಂತರ್ಗಹನಪತಿತಾನಾತ್ಮವಿದ್ಯೋಪದೇಶೈಃ ತ್ರಾತುಂ ಲೋಕಾನ್ ಭವದವಶಿಖಾ ತಾಪಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋರ್ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯರೂಪಾ. ಜ್ಞಾನದೀಪ ಈ ಶಬ್ದ ಬಹುದೊಡ್ಡದಾದಂತಹ ಅರ್ಥವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಮತ್ತು ಬಹುತೇಕ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿಯೂ ಕೂಡ ಉಲ್ಲೇಖಿಸಲ್ಪಟ್ಟಂತಹ ಶಬ್ದ ಇದು. ಅಂಥ ಒಂದು ಶಬ್ದ ಅಥವಾ ಅದೇ ಹೆಸರಿನಿಂದ ಕೂಡಿದಂಥ ಈ ಒಂದು ಚಿಂತನೆಯನ್ನು ಕರ್ತವ್ಯ ಎಂಬುದಾಗಿ ಕಳೆದ 2 ದಶಕಗಳಿಗೂ ಹೆಚ್ಚಿನ ಒಂದು ಕಾಲದ ಇತಿಮಿತಿಯಲ್ಲಿ ಮಾಡ್ತಾ ಬಂದಿದೆ. ಈ ಬಾರಿ ದಕ್ಷಿಣಾಮೂರ್ತಿ ಈ ಒಂದು ವಿಷಯವನ್ನೇ ಇಟ್ಟುಕೊಂಡು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ವಿಚಾರ ಮಾಡಿದೆ. ದಕ್ಷಿಣಾಮೂರ್ತಿ ಚಿಂತನೆ ಇದು ಹಿಂದೆನೂ ಆಗಿದೆ. ದಕ್ಷಿಣಾಮೂರ್ತಿ ಸ್ತೋತ್ರದ ಅಭಿಯಾನವನ್ನೇ ನಾವು ಮಾಡಿದಾಗ ಶ್ರೀ ಶಂಕರ ಭಗವತ್ಪಾದರ ಪ್ರಮುಖವಾದ 3 ಸ್ತೋತ್ರಗಳನ್ನು ಇಟ್ಟುಕೊಂಡು ಅದರ ಅರ್ಥವನ್ನು ಕೂಡ ಚಿಂತನೆ ಮಾಡಿದೆವು ಮತ್ತು ಸ್ತೋತ್ರವನ್ನು ಪಾರಾಯಣ ಮಾಡಿ ಸಮರ್ಪಣೆಯನ್ನು ಕೂಡ ಮಾಡಿದೆವು. ಅದಾದ ಮೇಲೆ ಮತ್ತೆ ಪುನಃ ಈಗ ದಕ್ಷಿಣಾಮೂರ್ತಿಯನ್ನೇ ಇಟ್ಟುಕೊಂಡು ಚಿಂತನೆ ಮಾಡೋದಕ್ಕೆ ಕಾರಣ ಏನು ವಿಶೇಷ ಅನ್ನೋದು ಬಹುಶಃ ಅನೇಕರಿಗೆ ಮನಸ್ಸಿನಲ್ಲಿರಬಹುದು, ಹಿಂದೆ ದಕ್ಷಿಣಾಮೂರ್ತಿಯ ಬಗ್ಗೆ ಕೇಳಿದವರಿಗೆ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿ ಈಗ ಬಂದಿರೋರು ಅಥವಾ ಇನ್ನು ಬರೋರು ಇವರ ಪೈಕಿ ಹೀಗೂ ಇರಬಹುದು. ಈಗಾಗಲೇ ದಕ್ಷಿಣಾಮೂರ್ತಿಯ ವಿಷಯವಾಗಿ ಅಥವಾ ದಕ್ಷಿಣಾಮೂರ್ತಿಯ ಅಷ್ಟಕವನ್ನು ಕುರಿತಾಗಿ ಅನೇಕರಿಗೆ ಪಾಠವನ್ನು ಮಾಡಿ ಅನುಭವ ಕೂಡ ನಮಗೆ ಇದ್ದಿರಬಹುದು. ಅಷ್ಟಾದರೂ ಕೂಡ ಈಗ ನಾವು ದಕ್ಷಿಣಾಮೂರ್ತಿಯನ್ನೇ ಮತ್ತೆ ಮುಖ್ಯವಾಗಿಟ್ಟುಕೊಂಡು ಚಿಂತನೆ ಮಾಡಬೇಕು ಅನ್ನೋದು ಯಾವ ಉದ್ದೇಶದಿಂದ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದಕ್ಕೆ ನಾನು ಜ್ಞಾನದೀಪದ ಕುರಿತಾಗಿ ಹೇಳುವಾಗಲೇ ಹೇಳಿದೆ, ಈ ಜ್ಞಾನದೀಪ ಅನ್ನೋದು ಬಹಳ ಅರ್ಥವ್ಯಾಪ್ತಿಯನ್ನು ಇಟ್ಟುಕೊಂಡಿರತಕ್ಕಂಥ ಶಬ್ದ ಇದು. ಅದೇ ರೀತಿ ದಕ್ಷಿಣಾಮೂರ್ತಿ ಈ ಒಂದು ವಿಶೇಷ ಏನಿದೆ, ಉಪಾಸ್ಯ ದೇವತೆ, ಇದರ ಕುರಿತಾಗಿಯೂ ಕೂಡ ಬಹಳ ವಿಚಾರವನ್ನು ಮಾಡಿದ್ದಾರೆ ಉಪನಿಷತ್ತುಗಳಲ್ಲಿ ಮತ್ತು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ. ನಾವಿವಾಗ ಮತ್ತೆ ಇದನ್ನು ಚಿಂತನೆ ಮಾಡೋದು ಯಾತಕ್ಕಾಗಿ ಅಂತಂದರೆ, ಬಹಳ ಮುಖ್ಯವಾಗಿ ನಮ್ಮ ದೇಶದ ಯುವಕರು, ಚಿಕ್ಕ ವಯಸ್ಸಿನವರು, ಇವರುಗಳಿಗೆ ಈ ದಕ್ಷಿಣಾಮೂರ್ತಿಯ ಒಂದು ಚಿಂತನೆಯನ್ನು ನಾವೇನಾದರೂ ತಿಳಿಸಿದರೆ, ಅಂದರೆ ನಾವು ಚೆನ್ನಾಗಿ ಅದನ್ನು ಚಿಂತನೆ ಮಾಡಿ ಮನಸ್ಸಿಗೆ ತಂದುಕೊಂಡು ಅವರಿಗೂ ಇದನ್ನು ನಾವು ತಿಳಿಸಿದರೆ, ಆಗ ನಮ್ಮೆಲ್ಲರ ಅಥವಾ ನಮ್ಮ ಸಮಾಜದ ಭವಿಷ್ಯ ಅದು ಅತ್ಯುತ್ತಮವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂಥ ಒಂದು ವಿಶಿಷ್ಟವಾದಂತಹ ಶಕ್ತಿ ಅದು ದಕ್ಷಿಣಾಮೂರ್ತಿಯ ಚಿಂತನೆಯಲ್ಲಿದೆ ಅನ್ನೋದು ವಿಶೇಷವಾಗಿ ನಾವು ಈ ಬಾರಿ ಮತ್ತೆ ದಕ್ಷಿಣಾಮೂರ್ತಿಯನ್ನು ಇಟ್ಟುಕೊಂಡಿರೋದಕ್ಕೆ ಕಾರಣ. ವಿವೇಕ ದೀಪ್ತಿ ಅನ್ನೋ ಹೆಸರಿನಲ್ಲಿ ಈಗ ಈ ದಕ್ಷಿಣಾಮೂರ್ತಿಯ ಚಿಂತನೆಯನ್ನು ನಮ್ಮ ಯುವಕರ ಮಧ್ಯೆ ಮಾಡಬೇಕು, ವ್ಯಾಪಕವಾಗಿ ಮಾಡಬೇಕು ಅಂತ ಒಂದು ಯೋಚನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು ಈಗ ತೀರ್ಮಾನ ಮಾಡಿಬಿಟ್ಟಿದ್ದಾರೆ.
ಹಾಗಾಗಿ ದಕ್ಷಿಣಾಮೂರ್ತಿಯ ಒಂದು ಚಿಂತನೆಯನ್ನು ಸಾಂಪ್ರದಾಯಿಕವಾಗಿ ಹಿಂದಿನವರು ಹೇಳಿದ್ದೇನಿದೆಯೋ ಅದನ್ನು ಇಟ್ಟುಕೊಂಡು ಪಾಠ ಮಾಡೋದಾಗಲಿ ಅಥವಾ ನಾವು ಅನುಸಂಧಾನ ಮಾಡೋದಾಗಲಿ ಇದನ್ನೆಲ್ಲ ನಾವು ಮಾಡ್ತಾನೆ ಬಂದಿದ್ದೇವೆ. ಅದು ಅತ್ಯಂತ ಅವಶ್ಯಕ. ಮತ್ತು ಅದರ ಹಿನ್ನೆಲೆಯಲ್ಲೇ ಅಲ್ಲಿಂದ ಬಂದ ಬೆಳಕಿನಲ್ಲೇ ಅಥವಾ ಬರ್ತಾ ಇರತಕ್ಕಂಥ ಬೆಳಕಿನಲ್ಲೇ ನಾವಿವಾಗ ಮುಂದಿನ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಏನು ಕಾರಣ ಅಂತಂದರೆ, ನಮ್ಮ ಯುವಕರಿಗೆ ಇವತ್ತು ನಾವು ಯಾವ ರೀತಿಯಲ್ಲಿ ಇದೇ ತತ್ವವನ್ನು ಮನವರಿಕೆ ಮಾಡಿದರೆ ಅವರ ಜೀವನ ಹಸನಾದೀತು ಮತ್ತು ಸಾರ್ಥಕವಾದೀತು ಅನ್ನೋದು ಬಹಳ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ಇಲ್ಲ ಅಂತಂದರೆ ನಾವೆಲ್ಲ ತತ್ವಗಳನ್ನು ಆಗಾಗ ಕಾಲಕಾಲಕ್ಕೆ ತಿಳಿಸ್ತಾ ಬರ್ತಾ ಇರ್ತೇವೆ. ಆದರೆ ಆ ತತ್ವಗಳ ಒಂದು ಸ್ವಾರಸ್ಯ ಇದನ್ನು ನಾನು ನನ್ನ ಜೀವನದಲ್ಲಿ ಇಟ್ಕೊಳ್ಬೇಕು ಅಥವಾ ಅಳವಡಿಸ್ಕೊಳ್ಬೇಕು ಅಂತ ಮನಸ್ಸಿಗೆ ಬರ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಅನುಭವ. ಸತ್ವ ತತ್ವದಲ್ಲಿದ್ದರೂ ಕೂಡ, ಶಕ್ತಿ ಸಾಮರ್ಥ್ಯ ತತ್ವದಲ್ಲಿದ್ದರೂ ಕೂಡ ಆ ತತ್ವವನ್ನು ನಾವು ನಾನಾ ವಿಧವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾವಿದರಲ್ಲಿ ಪರಿಪೂರ್ಣವಾಗಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಇದೊಂದು ಈ ಕೊರತೆ, ನ್ಯೂನತೆ ಇದು ನಮ್ಮೆಲ್ಲರ ಮನಸ್ಸಿನಲ್ಲಿರತಕ್ಕಂಥದ್ದು. ಸಮಾಜದ ಬಗ್ಗೂ ಇರುತ್ತೆ, ನಮ್ಮ ಮನೆಗಳಿರತಕ್ಕಂಥವರ ಬಗ್ಗೆ ಕೂಡ ನಮಗೆ ಆ ಕಳಕಳಿ, ಆ ಕಾಳಜಿ ಇರುವುದನ್ನು ನಾವೆಲ್ಲ ಕಡೆ ಕಾಣ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಈ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಚಿಂತನೆ ಇದನ್ನು ಈ ರೀತಿಯಲ್ಲಿ ಈ ಬಾರಿ ಮಾಡಬೇಕು. ನಾನೀಗಷ್ಟೇ ಹೇಳಿದ ಹಾಗೆ ಇದಕ್ಕೆ ಪಂಚಾಂಗ ನಮ್ಮ ಪ್ರಾಚೀನರು ಜ್ಞಾನಿಗಳೆಲ್ಲ ಏನು ಚಿಂತನೆ ಮಾಡಿದ್ದಾರೋ ಅದೇ ಪಂಚಾಂಗ. ಆದರೆ ಇವತ್ತಿನ ನಮ್ಮ ಸಮಾಜಕ್ಕೆ ಕೊಡಬೇಕಾದ್ರೆ ಇದರಲ್ಲಿ ಯಾವ ರೀತಿಯಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ನಾವಿವಾಗ ವಿಶೇಷವಾಗಿ ಯೋಚನೆ ಮಾಡಿ ಇದನ್ನು ಇಲ್ಲಿ ಚಿಂತನೆ ಮಾಡಬೇಕು ಅಂತ ವಿಚಾರ ಮಾಡಿರೋದು. ಆದ್ದರಿಂದ ಬಂದಂತಹ ನಾವು ಹೊಸಬರಿದ್ದರೆ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಮಗೆ ಇದು ವಿಚಾರವೇ ಹೊಸತಾದ್ರಿಂದ ನಾವು ಅದನ್ನು ಕೇಳುತ್ತೇವೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ನಾವು ಬಂದಿದ್ದೇವೆ. ಆದರೆ ಈಗಾಗಲೇ ನಾವು ಇದರ ಬಗ್ಗೆ ಅನೇಕ ಬಾರಿ ನಮ್ಮ ಕರ್ತವ್ಯವನ್ನು ಮಾಡ್ತಾ ಬಂದವರು ಅಂತಂದರೆ ಆಗ ಈ ದೃಷ್ಟಿಯಿಂದಲೇ ಇದನ್ನು ವಿಶೇಷವಾಗಿ ನಾವು ವಿಚಾರವನ್ನು ಮಾಡಬೇಕು. ನಾವಿಲ್ಲಿ ಹೇಳುವಾಗಲಿ ಅಥವಾ ಪ್ರಶ್ನೋತ್ತರ ಸಂದರ್ಭದಲ್ಲಿ ಆಗಲಿ ಎಲ್ಲ ಸಂದರ್ಭದಲ್ಲಿ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ವಿಶೇಷವಾಗಿ ಈ ಒಂದು 3 ದಿನಗಳ ಕಾಲ ದಕ್ಷಿಣಾಮೂರ್ತಿಯ ಚಿಂತನೆ ಮಾಡಿದ್ದೇ ಆದರೆ ಆಗ ನಮ್ಮ ವಿವೇಕ ದೀಪ್ತಿ ಅನ್ನತಕ್ಕಂಥ ವ್ಯಾಪಕವಾದ ಈ ಒಂದು ಕರ್ತವ್ಯವೇನಿದೆ ಇದನ್ನು ಸಮರ್ಪಕವಾಗಿ ಸಾರ್ಥಕವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದೊಂದು ಹೊಸ ರೀತಿ ಅಂತ ಅನ್ನೋದಕ್ಕಿಂತ ಇವತ್ತಿನ ದಿವಸಕ್ಕೆ ಯಾವ ರೀತಿಯಲ್ಲಿ ಕೊಟ್ಟರೆ ಒಳ್ಳೆಯದೋ ಆ ರೀತಿಯಲ್ಲಿ ಕೊಡುವ ಒಂದು ಯೋಚನೆ. ಆದ್ದರಿಂದ ಅವಶ್ಯವಾಗಿಯೂ ಇದಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ. ಇದರ ಬಗ್ಗೆ ಎಲ್ಲರೂ ತಮ್ಮ ಅಭಿಪ್ರಾಯಗಳು, ಸೂಚನೆಗಳು, ಸಲಹೆಗಳು ಇದನ್ನು ಕೊಟ್ಟರೆ ಮಾತ್ರ ಇದೊಂದು ಒಳ್ಳೆಯ ರೂಪಕ್ಕೆ ಬರೋದಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾನೀಗ ಹೇಳೋದ್ರ ಮೇಲೆ ಆಗಲಿ ಅಥವಾ ಮುಂದೆ ನಮ್ಮ ವಿದ್ವಾಂಸರ ಹೇಳುವ ಒಂದು ಸಂದರ್ಭದಲ್ಲಿ ಆಗಲಿ ನಾವೆಲ್ಲರೂ ಕೂಡ ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡೇ ವಿಶೇಷವಾಗಿ ಈ ಅಷ್ಟಕವನ್ನು ಗಮನಿಸಬೇಕು ಅಂತ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನನ್ನ ಕರ್ತವ್ಯವನ್ನು ನಾನೀಗ ಮುಂದುವರಿಸ್ತೇನೆ. ಈ ದಕ್ಷಿಣಾಮೂರ್ತಿ ಅಷ್ಟಕ ಏನಿದೆ ಭಗವತ್ಪಾದರು ನಮಗೆ ಅನುಗ್ರಹ ಮಾಡಿದಂಥದ್ದು, ಅಥವಾ ದಕ್ಷಿಣಾಮೂರ್ತಿ ವರ್ಣಮಾಲಾ ಇರಬಹುದು ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಇರಬಹುದು. ಅದಲ್ಲದೆ ಇನ್ನೂ ಅನೇಕ ಜ್ಞಾನಿಗಳು, ಮಹನೀಯರುಗಳು ದಕ್ಷಿಣಾಮೂರ್ತಿಯನ್ನು ಚಿಂತನೆ ಮಾಡಿದ್ದಾರೆ, ಸ್ತುತಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪುರಾಣಗಳು ಕೂಡ ಹೇಳ್ತವೆ ದಕ್ಷಿಣಾಮೂರ್ತಿಯ ವಿಚಾರವನ್ನು. ಆದರೆ ಇದಕ್ಕೆಲ್ಲಕ್ಕೂ ಮೂಲ ದಕ್ಷಿಣಾಮೂರ್ತಿಯ ಕುರಿತಾಗಿ ಹೇಳ್ತಕ್ಕಂಥ ವೇದ, ಉಪನಿಷತ್ತುಗಳು ಇದು ಮೂಲ. ಆದ್ದರಿಂದ ಇಲ್ಲಿ ಏನು ಹೇಳಿದೆ ದಕ್ಷಿಣಾಮೂರ್ತಿಯ ಕುರಿತಾಗಿ ಇದು ನಮ್ಮ ಇವತ್ತಿನ ಸಮಾಜಕ್ಕೆ ಎಷ್ಟು ಉಪಯುಕ್ತ ಅಂತ ಒಂದು ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿದರೆ, ಪೂರ್ಣ ಯೋಚನೆ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ, ಸ್ವಲ್ಪ ಮಟ್ಟಿಗೆ ನಾವು ಯೋಚನೆ ಮಾಡಿದ್ದೇ ಆದರೆ ಆಗ ಮುಂದಿನ ಅಷ್ಟಕ ಅಥವಾ ಬೇರೆ ವಿಚಾರಗಳು ದಕ್ಷಿಣಾಮೂರ್ತಿಗೆ ಸಂಬಂಧಪಟ್ಟಂತೆ ಏನು ನಮ್ಮವರು ಮಾಡ್ತಾರೋ ಅದೆಲ್ಲವೂ ಕೂಡ ಇದರ ಒಂದು ಚೌಕಟ್ಟಿನಲ್ಲಿ ಚೆನ್ನಾಗಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಇವಾಗ ದಕ್ಷಿಣಾಮೂರ್ತಿ ಉಪನಿಷತ್ತು ಅಂತಲೇ ಒಂದು ಉಪನಿಷತ್ತಿದೆ,
ಆ ಉಪನಿಷತ್ನಲ್ಲಿ ಯಾವ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ದಕ್ಷಿಣಾಮೂರ್ತಿಯ ಕುರಿತಾಗಿ ಅಂತನ್ನೋದನ್ನು ಸ್ವಲ್ಪ ಮಟ್ಟಿಗೆ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಈಗ ನಿಮಗೆ ಮೂಲವನ್ನು ಇಲ್ಲಿ ತೋರಿಸ್ತಾ ಬರ್ತಾರೆ, ಮಂತ್ರವನ್ನು. ಇದೆಲ್ಲ ಮಂತ್ರಗಳಿವೆ. ನಾನು ಅಷ್ಟನ್ನು ಪರಿಪೂರ್ಣವಾಗಿ ವಿವರಣೆ ಕೊಡ್ತಾ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗ ಅಲ್ಲಿ ಮೊದಲಿಗೆ ನಮಗೆ ಕಾಣ್ತಾ ಇರತಕ್ಕಂಥದ್ದು ಇದು ದಕ್ಷಿಣಾಮೂರ್ತಿ ಉಪನಿಷತ್ನ ಮೂಲ ಅಲ್ಲ. ಇದೀಗ ಇದು ವ್ಯಾಖ್ಯಾನಕಾರರು ಅವರು ವ್ಯಾಖ್ಯಾನ ಬರೆಯುವಾಗ ಈ ಸ್ತುತಿಯನ್ನು ಮಾಡಿ ಅವರು ಮುಂದಕ್ಕೆ ಆ ಮುಂದಿನ ಓಂ ಬ್ರಹ್ಮಾವರ್ತೆ ಮಹಾಭಾಂಡೀರವಟ ಮೂಲೆ ಅಂತ ಹೇಳ್ತಾರಲ್ಲ, ಅದನ್ನು ಹಿಡ್ಕೊಂಡು ಅವರು ವ್ಯಾಖ್ಯಾನ ಮಾಡೋದಕ್ಕೆ ಮತ್ತು ಮುಂದಕ್ಕೆ ಹೋಗ್ತಾರೆ. ಆದ್ದರಿಂದ ಈ ಮೌನ ವ್ಯಾಖ್ಯೆಯ ಮೌನಿಪಟಲಂ ಕ್ಷಣಮಾತ್ರತಃ ಮಹಾಮೌನ ಪದಂ ಯಾತಿ ಸಹಿ ಮೇ ಪರಮಾಗತಿ ಅನ್ನೋದೇನಿದೆ, ಇದು ಶ್ರುತಿಗೆ ಸಂಬಂಧಪಟ್ಟ ವಾಕ್ಯವೇ, ಮಂತ್ರವೇ, ಅದರಲ್ಲಿ ಸಂದೇಹ ಇಲ್ಲ. ಮುಂದಿದ್ದಂತೂ ನಮಗೆ ಗೊತ್ತೇ ಇದೆ. ಆದರೆ ಇದು ಪ್ರಸಂಗ ಏನು ಅಂತ ಇದನ್ನು ವಿಶೇಷವಾಗಿ ಉಲ್ಲೇಖ ಮಾಡುತ್ತೆ ಆ ಮೊದಲನೆಯ ಪಂಕ್ತಿ. ಅದಾದ ಮೇಲೆ ಅದನ್ನೇ ಮುಂದಕ್ಕೆ ವಿವರಿಸ್ತಾರೆ. ಬ್ರಹ್ಮಾವರ್ತ ಅಂತ ನಮ್ಮ ದೇಶದಲ್ಲಿ ಹಿಂದೆ ದೇಶವನ್ನು ಅನೇಕ ರೀತಿಯಲ್ಲಿ ವಿಭಾಗ ಮಾಡಿದ್ರು. ಅದರಲ್ಲಿ ಇದೊಂದು ವಿಭಾಗ ಬ್ರಹ್ಮಾವರ್ತ. ಆರ್ಯಾವರ್ತ ಅಂತ ನಾವು ಕೇಳಿರುತ್ತೇವೆ. ಆರ್ಯಾವರ್ತ, ಬ್ರಹ್ಮಾವರ್ತ ಅಂತ ಹೀಗೆಲ್ಲ ಈ ವಿಭಾಗಗಳು ಪ್ರಾಚೀನದಲ್ಲಿ. ಬ್ರಹ್ಮಾವರ್ತ ಅಂದರೆ ಎಲ್ಲಿ ಅಂದರೆ ನಮ್ಮ ಯಮುನಾ ಮತ್ತು ಗಂಗಾ ಇದರ ಮಧ್ಯ ಪ್ರದೇಶ ಅಂತ ನಮ್ಮ ಹಿಂದಿನವರು ಹೇಳಿದ್ದು. ಭಾರತ ದೇಶದ ಯಾವ ಭಾಗ ಬ್ರಹ್ಮಾವರ್ತ ಅಂತಂದರೆ ಯಮುನಾ ಗಂಗಾ ಮಧ್ಯೆ ಅಂತ ಹೇಳಿದ್ದಾರೆ. ಅದನ್ನು ಅಂತ ಇಟ್ಕೊಳ್ಬೇಕು ನಾವು. ಅಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಏನಾಯಿತು ಅಂತ ಈಗ ಅಲ್ಲಿ ಶುರು ಮಾಡ್ತಾ ಇದೆ ಮಂತ್ರ. ಇದು ಈ ದಕ್ಷಿಣಾಮೂರ್ತಿ ಉಪನಿಷತ್ತೇನಿದೆ, ಇದು ಕೃಷ್ಣ ಯಜುರ್ವೇದಕ್ಕೆ ಸೇರಿದಂಥ ಒಂದು ಉಪನಿಷತ್ತಿದು ಅಂತ ತಿಳಿಸ್ತಾರೆ ನಮಗೆ ವ್ಯಾಖ್ಯಾನಕಾರರು. ಒಂದು ಭಾಗ, ಒಂದು ಚಿಕ್ಕ ಭಾಗ ಇದೆ ದಕ್ಷಿಣಾಮೂರ್ತಿ ಉಪನಿಷತ್ತು ಅನ್ನೋದು. ಕೃಷ್ಣ ಯಜುರ್ವೇದದ ಅಭ್ಯಾಸದ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ ಅಂತೇನಿಲ್ಲ. ಆದರೆ ಎಷ್ಟೋ ಉಪನಿಷತ್ತುಗಳು ಹಾಗಿವೆ. ಅದು ನೇರ ಅಭ್ಯಾಸಕ್ಕೆ ನಾವು ತಗೊಳ್ಳದೇ ಇದ್ದರೂ ಕೂಡ ಉಪನಿಷತ್ತುಗಳು ಆಯಾಯ ವೇದದಿಂದ ಹೊರಟಿವೆ. ತೈತ್ತಿರೀಯ ಉಪನಿಷತ್ತು ಅತ್ಯಂತ ಪ್ರಸಿದ್ಧವಾದ್ದು, ಅದು ಕೃಷ್ಣ ಯಜುರ್ವೇದದ್ದು. ಅದನ್ನು ಪಾರಾಯಣ ಮಾಡೋದು ಇತ್ಯಾದಿ ಎಲ್ಲವೂ ಕೂಡ ಅಭ್ಯಾಸ ಮಾಡೋದು, ಗುರುಮುಖವಾಗಿ ಉಪದೇಶ ತಗೊಳ್ಳೋದು ಎಲ್ಲ ಇದೆ. ಆದರೆ ಈ ಒಂದು ದಕ್ಷಿಣಾಮೂರ್ತಿ ಉಪನಿಷತ್ತು ಇದು ಕೃಷ್ಣ ಯಜುರ್ವೇದದ್ದೇ ಆದರೂ ಕೂಡ ಆ ಸಂಪ್ರದಾಯ ಇಲ್ಲ. ಆದರೆ ಇದು ವೇದದ ಮಂತ್ರಗಳು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಉಪನಿಷತ್ತು ಕೂಡ ಏನು ಹೇಳುತ್ತೆ, ಇದು ಪ್ರಸಂಗವನ್ನು ಮೊದಲಿಗೆ ನೆನಪು ಮಾಡುತ್ತೆ. ನಾವು ಇದನ್ನು ನಮ್ಮ ಯುವಕರ ಮುಂದಕ್ಕೆ ನಾಳೆ ಇಡಬೇಕಾದಾಗಲೂ ಕೂಡ ಇದು ಎಷ್ಟು ಅವಶ್ಯಕ ಬೀಳುತ್ತೆ ಅನ್ನೋದನ್ನು ಈಗ ನಾವು ಗಮನಿಸಬಹುದು. ಅವರೇನು ಹೇಳ್ತಾರೆ ಇದರಲ್ಲಿ ಅಂತಂದರೆ, ಮಹಾಭಾಂಡೀರ ವಟಮೂಲೆ ಅಂತ ಒಂದು ಶಬ್ದ. ಈ ಬ್ರಹ್ಮಾವರ್ತ ಏನು ಪ್ರದೇಶ ಇದೆ ಅಲ್ಲಿ ಒಂದು ಬಹುದೊಡ್ಡದಾಗಿರ್ತಕ್ಕಂತಹ ಒಂದು ವಟವೃಕ್ಷವಂತೆ. ಆ ವಟವೃಕ್ಷದ ಕೆಳಗಡೆ ಶೌನಕರೇ ಮೊದಲಾದಂತಹ ಎಲ್ಲ ಮಹರ್ಷಿಗಳು ಅವರೊಂದು ದೊಡ್ಡ ಸತ್ರ ಮಾಡುವುದಕ್ಕಾಗಿ ಸೇರಿದ್ದಾರೆ. ಸತ್ರವನ್ನು ಅನೇಕ ಬಾರಿ ಈಗಾಗಲೇ ನಾವು ಕೇಳಿದ್ದೇವೆ. ಅಷ್ಟಾದರೂ ಹೊಸಬರಿರೋರಿಗೋಸ್ಕರ ಹೇಳೋದಾದರೆ ಅದು ಒಂದು ಯಾಗ. ಆದರೆ ಈ ಯಾಗದಲ್ಲಿ ಎಲ್ಲರೂ ಋತ್ವಿಜರಾಗಿರುತ್ತಾರೆ. ಅದೇ ಒಂದು ವಿಶೇಷ ಈ ಸತ್ರದ್ದು. ಬೇರೆ ಯಾಗಗಳಲ್ಲಿ ಒಂದಷ್ಟು ಸಂಖ್ಯೆ ಇರುತ್ತೆ, ಇಷ್ಟು ಸಂಖ್ಯೆ ಋತ್ವಿಜರು ಅಂತ ಒಂದು ತೀರ್ಮಾನ ಆಗಿರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಈ ಯಾಗದಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಋತ್ವಿಜರು. ಇದು ಅಂಥ ಯಾಗವೂ ಅಲ್ಲ, ಅದಕ್ಕಿಂತ ಮಿಕ್ಕಿದ್ದಿದು ಈ ಮಹಾಸತ್ರ ಇಲ್ಲಿಗ ಹೇಳುವಂತಹದ್ದು. ಇದು ಜ್ಞಾನಸತ್ರವನ್ನು ವಿಶೇಷವಾಗಿ ಇಲ್ಲಿಗ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ದ್ರವ್ಯಯಜ್ಞಕ್ಕಿಂತ ದ್ರವ್ಯಸ್ಥ ಸತ್ರಕ್ಕಿಂತ ಇದು ಮಿಗಿಲಾದಂತಹದ್ದು. ಅದಕ್ಕಾಗಿ ಎಲ್ಲರೂ ಇಲ್ಲಿ ಸೇರಿದ್ದಾರೆ ಮಹರ್ಷಿಗಳು ಅಂತ ಹೇಳುತ್ತೆ ಈಗ ಈ ವಾಕ್ಯ. ಅಲ್ಲಿ ಸೇರಿದ ಸಂದರ್ಭದಲ್ಲಿ ಶೌನಕಾದಯ ಅಂತ ಅಲ್ಲಿ ಪದವನ್ನು ನೀವು ಕಾಣಬಹುದೀಗ. ಆ ಎಲ್ಲ ಋಷಿಗಳು ಅಲ್ಲಿಗೆ ಎಲ್ಲರಂತೆ ಬಂದಂತಹ ಮಾರ್ಕಂಡೇಯರು, ನಾವು ಕನ್ನಡದಲ್ಲಿ ಹೇಳುವಾಗ ಮಾರ್ಕಾಂಡೇಯ ಅಂತ ಹೇಳ್ತೇವೆ, ಆದರೆ ಮಾರ್ಕಂಡೇಯ ಅನ್ನೋ ಶಬ್ದವೇ ಹೆಚ್ಚು ಸೂಕ್ತ. ಸಂಸ್ಕೃತದಲ್ಲಿ ನಾವು ಅದನ್ನು ದೀರ್ಘ ಮಾಡೋದೇ ಇಲ್ಲ, ಯಾವಾಗಲೂ ಹ್ರಸ್ವವೇ ಇರುತ್ತೆ ಮಾರ್ಕಂಡೇಯ ಅಂತ. ಇಲ್ಲಿಗೆ ಅದನ್ನೇ ನಾವು ಕಾಣಬಹುದು. ಅದು ತಪ್ಪಲ್ಲ, ಅದು ಸರಿಯಾದಿದೆ. ನಾವು ಕನ್ನಡದಲ್ಲಿ ಹೇಳುವಾಗ ಮಾತ್ರ ಮಾರ್ಕಾಂಡೇಯ ಅಂತ ಹೇಳ್ತೇವೆ ಅಷ್ಟೆ. ಮಾರ್ಕಂಡೇಯರು ಅಲ್ಲಿಗೆ ಬಂದಿದ್ದರು. ಹೇಗಿದೆ ಕಥೆ ಅಂತ ನಾನು ಮತ್ತೆ ನಿಮಗೆ ಬಹುಶಃ ವಿವರಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಶೌನಕಾದಿಗಳು ಬಂದಿದ್ದಾರೆ.
ಈ ಶೌನಕಾದಿಗಳು ಸಾಮಾನ್ಯರಲ್ಲ. ಪುರಾಣಗಳೆಲ್ಲ ಇವರ ಬಗ್ಗೆ ನಮಗೆ ಬೇಕಾದಷ್ಟು ನಾವು ಕೇಳಿದ್ದೇವೆ. ಮತ್ತು ಇವರು ಬಹಳ ಹಿರಿಯರು. ಇವರು ಈ ಶೌನಕಾದಿಗಳು ಬಹಳ ಹಿರಿಯರು. ಅನೇಕ ವರ್ಷಗಳಿಂದ, ಅನೇಕ ವರ್ಷ ಅಂದರೆ ಸಹಸ್ರಾರು ವರ್ಷಗಳಿಂದಲೂ ಅವರಿದ್ದಾರೆ ಅಂತ ಹೇಳಿದ್ರು ತಪ್ಪಲ್ಲ. ಅಂಥ ಮುನಿಗಳು ಮಹರ್ಷಿಗಳು ಎಲ್ಲ ಸೇರಿದ್ದಾರೆ. ಸೇರಿದಾಗ ಮಾರ್ಕಂಡೇಯರು ಬಂದರು ಅನ್ನೋ ಕಾರಣಕ್ಕೆ, ಅಥವಾ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಅವರು ಮಾಡಿದ ಪ್ರಶ್ನೆ ಏನು ಅಂತಂದರೆ, ಎಂಥವು ಇವರು ಮಾರ್ಕಂಡೇಯರು ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಇವರು ಚಿರಂಜೀವಿಗಳು, ಸಪ್ತ ಚಿರಂಜೀವಿಗಳು ಅಂತ ನಮ್ಮ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ. ಅದರಲ್ಲಿ ಮಾರ್ಕಂಡೇಯರು ಒಬ್ಬರು. ಅಂಥ ಚಿರಜೀವಿಗಳಾದಂತಹ ಈ ಮಾರ್ಕಂಡೇಯರನ್ನು ಅವರ ಸಮೀಪಕ್ಕೆ ಬಂದು ಪ್ರಶ್ನೆ ಮಾಡ್ತಾರೆ ಅಂತ ಕಥೆ. ಏನು ಪ್ರಶ್ನೆ ಮಾಡ್ತಾರೆ ಅವರು? ಈಗ ಇದು ನಾವು ಯುವಕರಿಗೆ ಮನದಟ್ಟು ಮಾಡಬೇಕಾದಂಥದ್ದು. ಇದು ಎಲ್ಲ ಕಾಲಕ್ಕೂ, ಈ ಕಾಲ ಆ ಕಾಲ ಇಲ್ಲ, ಎಲ್ಲ ಕಾಲಕ್ಕೂ ಬೇಕಾದಂಥದ್ದು. ಅವ್ರ ಪ್ರಶ್ನೆ ಏನು ಮಾರ್ಕಂಡೇಯರ ಹತ್ರ ಅಂತಂದರೆ, ನಿಮ್ಮ ಕುಟುಂಬ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದ್ದಾರಾ? ಈ ಬಾರಿ ಎಲ್ಲ ಬೆಲೆ ಗಿಲೆ ಎಲ್ಲ ಚೆನ್ನಾಗಿದೆಯಾ? ಬೆಳೆಯುವ ಬೆಳೆಗಳಿಗೆ ಇತ್ಯಾದಿ ಇತ್ಯಾದಿ ಇಲ್ಲ. ಅದರ ಬದಲು ಅವರು ಕೇಳಿದ ಪ್ರಶ್ನೆಗಳೇನೆಂದರೆ, ನೀವು ಚಿರಂಜೀವಿಗಳು ಅಂತ ನಾವು ಬಲ್ಲೆವು ಮಾರ್ಕಂಡೇಯರೇ, ಅದಕ್ಕಾಗಿ ನಿಮ್ಮನ್ನು ನಾವು ಕೇಳ್ತಾ ಇದ್ದೇವೆ. ಇದರ ಗುಟ್ಟೇನಿದು? ಈ ಚಿರಂಜೀವಿಗಳು ನೀವು ಹೇಗಾದ್ದು ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೇವೆ ಎಲ್ಲರೂ ಕೂಡ ಅಂತ. ಆ ಪ್ರಶ್ನೆಯ ಮರ್ಮ ಏನಿರ್ಬೋದು ಅಂತ ಯೋಚನೆ ಮಾಡಿ. ಯುವಕರ ಮುಂದಕ್ಕೆ ನಾವು ವಿಚಾರವನ್ನು ಮುಂದಕ್ಕೆ ಇಡಬೇಕು ಅಂತಂದಾಗ ಇದಕ್ಕಿಂತ ಶ್ರೇಷ್ಠವಾದಂಥ ಒಂದು ವಿಚಾರ ಇಡೋದಕ್ಕೆ ಸಾಧ್ಯವೇ ಅಂತ ಎಷ್ಟೋ ಸಾರಿ ನಮಗೆ ನಾವೇ ಪ್ರಶ್ನೆ ಮಾಡೋದು ಹೆಚ್ಚು ಸೂಕ್ತ ಅಂತ ಕಾಣುತ್ತೆ. ಅಷ್ಟಕ್ಕೆ ನಿಲ್ಲಿಲ್ಲ ಇವರು, ಈ ಶೌನಕಾದಿಗಳು. ಆಮೇಲೆ ಕೇಳಿದರು, ಈ ದೀರ್ಘವಾಗಿ ಬದುಕುವುದು ಅನ್ನೋದು ಒಂದು ಮಹಾಕುಂಬಳಕಾಯಿ ಏನೂ ಇಲ್ಲ ಅಲ್ಲ, ಒಂದು ಕುಂಬಳಕಾಯಿ, ಅದು ಮಹಾಕುಂಬಳಕಾಯಿ ಅಲ್ಲ. ಯಾಕಂದರೆ ಅಲ್ಪಾಯುಗಳ ಮಧ್ಯೆ ಒಂದು ಸ್ವಲ್ಪ ದೀರ್ಘವಾಗಿ ಬದುಕ್ತಾನೆ ಅಂತಂದರೆ ಅದು ಕುಂಬಳಕಾಯಿಯೇ. ಆದರೆ ಇದು ಮಹಾಕುಂಬಳಕಾಯಿ. ಈಗ ಇದು ಏನದು ಅಂತಂದರೆ, ಈ ನಮ್ಮ ಮಾರ್ಕಂಡೇಯರು ಇವರು ದೀರ್ಘಕಾಲ ಚಿರಜೀವಿಗಳಾಗಿ ಬದುಕುವುದಷ್ಟೇ ಅಲ್ಲ, ಬದುಕಿದ್ದು ಅಲ್ಲ, ಬದುಕುವುದೂ ಅಲ್ಲ, ಮತ್ತು ಆನಂದಂ ಅನುಭವಿಸಿ, ಸದಾ ಸರ್ವದಾ ಆನಂದದಲ್ಲೇ ಇದ್ದೀರಿ ನೀವು ಮಹರ್ಷಿಗಳ. ಇದು ನಮಗೆ ಇದರ ಬಗ್ಗೆ ಸ್ವಲ್ಪ ಬೇಕು. ನೀವು ಚಿರಂಜೀವಿಗಳಾದ ಹೇಗೆ ಮತ್ತು ಇಷ್ಟೊಂದು ದೀರ್ಘವಾದ ಆಯಸ್ಸನ್ನು ಪಡೆದೂ ಕೂಡ ನೀವು ಆನಂದದಲ್ಲೇ ಇರುವಂತಹದ್ದು ಹೇಗೆ? ಇದನ್ನು ನಾವು ಕೇಳೋದಕ್ಕೆ ಇಷ್ಟಪಡ್ತೇವೆ. ಇದು ನಮಗೂ ಬೇಕಾಗಿದೆ ಅಂತ. ಈಗ ಇದು ಯಾರಿಗೆ ಬೇಡ? ಇದೀಗ ವಯಸ್ಸಾದವರಿಗೂ ನಮಗೂ ಬೇಕು. ಆದರೂ ಕೂಡ ವಯಸ್ಸಾದವರು ಪ್ರಶ್ನೆ ಕೇಳ್ಬೋದು, ಇದನ್ನು ಅನುಷ್ಠಾನಕ್ಕೆ ತರೋದು ಎಷ್ಟರ ಮಟ್ಟಿಗೆ ಸಾಧ್ಯವೋ ನನಗಂತೂ ಪ್ರಶ್ನಾರ್ಥಕ. ಆದರೆ ಯುವಕರಿಗೆ ಹಾಗಲ್ಲ, ಅವರಿಗೇ ಇದು ಅವಕಾಶ ಇರೋದು. ಈ ಪ್ರಶ್ನೆ ನೋಡಿದಾಗಲೇ ಗೊತ್ತಾಗುತ್ತೆ ಚಿರಜೀವಿಗಳಾಗಿ ಬದುಕುವುದು ಹೇಗೆ ಮತ್ತು ಆನಂದದಿಂದ ಬದುಕುವುದು ಹೇಗೆ. ಇದು ಕೇಳಿದಂಥ ಪ್ರಶ್ನೆ. ಇದಕ್ಕೆ ದಕ್ಷಿಣಾಮೂರ್ತಿಯ ಕುರಿತಾಗಿ ಮುಂದಕ್ಕೆ ಉತ್ತರ ಕೊಡ್ತಾರೆ ಅಂತಂದರೆ, ಈ ದಕ್ಷಿಣಾಮೂರ್ತಿಯ ಚಿಂತನೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಸಹಾಯ ಆಗ್ಬೋದು ನಮ್ಮೆಲ್ಲ ಯುವ ಸಮಾಜಕ್ಕೆ ಅನ್ನೋದನ್ನು ನಾವು ವಿಚಾರ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಅವರು ಏನು ಉತ್ತರ ಕೊಟ್ಟರು ಅಂತ ಹೇಳುತ್ತೆ ಈ ಉಪನಿಷತ್ತು. ಏನು ಉತ್ತರ ಕೊಟ್ಟರು ಅಂದರೆ, ಒಂದು ವಾಕ್ಯ ಏನದು ಅಂದರೆ, ಪರಮರಹಸ್ಯ ಶಿವತತ್ವಜ್ಞಾನೇನ ಇತಿ ಸಹೋವಾಚ. ಎರಡಕ್ಕೂ ಆಯ್ತಿದು ಪ್ರಶ್ನೆಗಳು ಎರಡು. ಈಗ ಕೇಳಿದ್ದು ಒಂದು, ಚಿರಜೀವಿಯಾಗಿದ್ದು ನೀನು ಹೇಗೆ, ಇನ್ನೊಂದು ನೀನು ಆನಂದದಿಂದ ಇರೋದು ಹೇಗೆ, ಆನಂದವನ್ನು ಅನುಭವಿಸ್ತಾ ಇದೆಯಲ್ಲ ಇದು ಹೇಗೆ. ಉತ್ತರ ಏನು ಅಂದರೆ, ಆ ಪರಮಶಿವ ತತ್ವ ಅಂತ ಅನ್ನೋದೇನಿದೆಯೋ ಅದರ ಜ್ಞಾನದಿಂದಲಾಗಿ ನಾನು ಹೀಗಿದ್ದೇನೆ ಅಂತ ಮಾರ್ಕಂಡೇಯರ ಒಂದು ಉತ್ತರ. ಮುಗಿದೇ ಹೋಯ್ತಲ್ಲಿಗೆ, ಕೇಳಿದ ಪ್ರಶ್ನೆಗೆ ಉತ್ತರ ಆಯಿತು. ಉತ್ತರ ಏನೋ ಆಯಿತು, ಅವ್ರು ಕೊಟ್ಬಿಟ್ರು. ಆದರೆ ಇದೆಂಥದ್ದು ಅಂತ ಮತ್ತೆ ಪುನಃ ಪ್ರಶ್ನೆ ಬಂದೇ ಬರುತ್ತೆ. ಎರಡೂ ಏಕಕಾಲಕ್ಕಾಗುವಂಥ ಇದೊಂದು ಪರಮಶಿವ ತತ್ವಜ್ಞಾನ ಅಂದರೆ ಇದೆಂಥದಪ್ಪ ಇದು? ಯಾವುದೋ ಲೇಹ ಗೀಹ ಏನಾದರೂ ಹೇಳಿದಿದ್ರೆ ಇದೊಂದೆಲ್ಲೋ ಆಯುರ್ವೇದದ್ದು ಯಾವುದೋ ಒಂದು ಇದರಲ್ಲಿ ಮಾಡ್ತಾರೆ ಅಂತ ಒಂದು ಹೇಳ್ಬೋದು. ಇದು ಹಾಗೇನೂ ಹೇಳದೆ ಪರಮತತ್ವಜ್ಞಾನ, ಪರಮಶಿವ ತತ್ವಜ್ಞಾನ ಅಂತ ಹೇಳಿಬಿಟ್ರು ಮಾರ್ಕಂಡೇಯರು. ಅದಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಸುಮಾರು 9 ಪ್ರಶ್ನೆಗಳಿವೆ, ಅದನ್ನೆಲ್ಲ ಕೆಳಗೆ ನಾವು ಕಾಣಬಹುದು. ಕಿಂ ತತ್ಪರಮರಹಸ್ಯ ಶಿವತತ್ವಜ್ಞಾನಂ, ಇದು ಮೊದಲನೇ ಪ್ರಶ್ನೆ.
ಈ ಯಾವ ತತ್ವಜ್ಞಾನದಿಂದ ನೀವು ಹೀಗಿದ್ದೇನೆ ಅಂತ ಹೇಳ್ತಿದ್ದೀರೋ ಇದರ ತತ್ವ ಇದು ಏನಿದು? ತತ್ವ ಅಂದರೆ ನಾವು ನಾಡಿದ್ದು ನಮ್ಮ ಸಮಾಜದ ಮುಂದಕ್ಕೆ ಹೇಳುವಾಗ ಬಹಳ ಸುಲಭವಾಗಿ ಆದರೆ ಸಾಕ್ಷಾತ್ ಅದರ ಒಂದು ಅರ್ಥವನ್ನು ಹೇಳೋದಾದರೆ ಹೇಗೆ ಹೇಳ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ತತ್ವ ಅಂತ ಹೇಳಿದ ಕೂಡಲೇ ಸ್ವಲ್ಪ ವಿಮುಖವಾಗುತ್ತೆ ಮನಸ್ಸು, ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಏನು ತತ್ವ ಅಂತ ಯಾವಾಗಲೂ ತತ್ವವನ್ನೇ ಹೇಳ್ತಿರ್ತಾರೆ ಅವರು. ಅವರಿಗೂ ಅರ್ಥ ಆಗೋದಿಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಅಂಥದ್ದೊಂದು ತತ್ವ ಅಂತ ಹರಿಕಥೆಯಲ್ಲೆಲ್ಲ ಇದನ್ನು ಹೇಳ್ತಾರೆ. ತತ್ವ ಅಂದರೆ ಏನು, ವೇದಾಂತ ಅಂದರೆ ಏನು ಅಂದರೆ ಹೇಳೋರಿಗೂ ಅರ್ಥವಾಗೋದಿಲ್ಲ, ಕೇಳೋರಿಗೆ ನಮ್ಗೆ ಮೊದಲೇ ಆಗೋದಿಲ್ಲ ಅಂತ. ಅದೇ ವೇದಾಂತ, ಅದೇ ತತ್ವ ಅಂತ. ಹಾಗಲ್ಲ ಇದು. ತತ್ವ ಅಂದರೆ ಸ್ವರೂಪ ಏನು ಅದರದ್ದು ಅಂತ. ಇದು ಅರ್ಥ ಆಗೋದಿಲ್ಲ ಅಂತೇನಿಲ್ವೇ? ನೀವು ಪರಮಶಿವ ತತ್ವ ಅಂತ ಹೇಳಿದ್ರಲ್ಲ, ಆ ಪರಮಶಿವ ಸ್ವರೂಪ ಏನದು, ಅದರ ನಿಜವಾದ ಒಂದು ಸ್ವರೂಪ ಯಾವುದು? ಯಾಕಂದರೆ ಅದರಿಂದ ನಾನು ಈ ರೀತಿಯಲ್ಲಿದ್ದೇನೆ ಅಂತ ನೀವು ಹೇಳಬೇಕಾದ್ರೆ ನಮಗೂ ಅದು ಬೇಕಾಗಿದೆ. ಅದನ್ನು ಹೇಳಿ ಅಂತ ಮೊದಲನೇ ಪ್ರಶ್ನೆ. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ಅದನ್ನು ಅನುಷ್ಠಾನ ಮಾಡಬೇಕಲ್ಲ. ಅದಕ್ಕೆ ಮಂತ್ರಾಹ ಅಂತ ಕೇಳ್ತಾರೆ. ಮಂತ್ರಗಳು ಯಾವುವು, ಜಪ ಯಾವುದು, ಅದಾದ ಮೇಲೆ ಮುದ್ರೆ ಯಾವುದು, ನಿಷ್ಠಾ ಯಾವುದು, ಆಮೇಲೆ ಸಾಧನ ಯಾವುದು, ಅದನ್ನು ಪಡ್ಕೊಳ್ಳೋದಕ್ಕೆ, ಆ ತತ್ವವನ್ನು ನಾವು ಪಡ್ಕೊಳ್ಳೋದಕ್ಕೆ ಪರಿಕರ ಯಾವುದು, ಹಾಗೆ ಬಲಿ ಯಾವುದು, ಕಾಲ ಯಾವುದು ಮತ್ತು ಸ್ಥಾನ ಯಾವುದು. ಇಷ್ಟು 9 ಪ್ರಶ್ನೆಗಳು. ಇದನ್ನು ನಾವೆಲ್ಲವನ್ನು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ಅದು ಆಸಕ್ತಿ ಇದ್ದವರಿಗೆ ಮಾತ್ರ ನಾವು ಮುಂದಕ್ಕೆ ಹೇಳಬಹುದು. ಯಾಕೆ ಅಂತ ನಮ್ಗೆ ಗೊತ್ತಾಗುತ್ತೆ ಮುಂದಿನ ಅವಧಿಗಳಲ್ಲೆಲ್ಲ ನಾವು ಅದನ್ನು ಕೇಳಿದಾಗ. ಅಷ್ಟಾಗಿಯೂ ಕೂಡ ಆಸಕ್ತಿ ಇದ್ದವರು ಇದನ್ನು ಕೇಳಿದರೆ ಸ್ವತಃ ಮಾರ್ಕಂಡೇಯರೇ ಮುಂದಕ್ಕೆ ಎಲ್ಲವನ್ನ ಉತ್ತರ ಕೊಡ್ತಾ ಹೋಗ್ತಾರೆ. ಅತಿ ಸರಳವಾಗಿದೆ ಆ ಉತ್ತರಗಳೆಲ್ಲವೂ ಕೂಡ. ನಾವು ಶಬ್ದಶಃ ಅರ್ಥ ಮಾಡಿಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ಅನುಭವಕ್ಕೆ ತಂದುಕೊಳ್ಳೋದು ಅಥವಾ ಅದನ್ನು ಅನುಷ್ಠಾನ ಮಾಡೋದು ಬೇರೆ ವಿಚಾರ. ಆದರೆ ಅದು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಸರಳವಾಗಿ ಹೇಳ್ತಾರೆ. ಅದನ್ನು ನಾನು ಸ್ವಲ್ಪ ಸಂಕ್ಷಿಪ್ತ ಮಾಡಿ ಸ್ವಲ್ಪ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಏನು ಹೇಳಿದರು ಅಂತಂದರೆ, ಮಾರ್ಕಂಡೇಯರು ಮೊದಲನೇ ಪ್ರಶ್ನೆ, ಇದಂತೂ ನಮಗೆ ಬೇಕೇ ಬೇಕು. ಉಳಿದ ಪ್ರಶ್ನೆಗಳು ಬೇಡ ಅಂದರೂ ಕೂಡ, ಬೇಡ ಅಂದರೆ ಅನುಷ್ಠಾನಕ್ಕೆ ಹೋಗುವವರಿಗೆ ಮಾತ್ರ ಸಂಬಂಧಪಟ್ಟಂಥ ಆ ಉಳಿದ ವಿಷಯಗಳು ನಮಗೆ ಮನಸ್ಸಿಗೆ ತಗೊಳ್ಳೋದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ, ಬೇಡ ಅಂತ ಇದ್ದರೆ ಅಂದರೆ ಹಾಗೆ. ಆದರೆ ಆ ಶಿವ ತತ್ವ ಏನು ಅಂತ ಕೇಳಿದ್ರೋ ಇಲ್ಲೋ, ಅದಕ್ಕೆ ಕೊಟ್ಟ ಉತ್ತರ ಮಾತ್ರ ನಮಗೆ ದಕ್ಷಿಣಾಮೂರ್ತಿ ಚಿಂತನೆಗೆ ಅತ್ಯಂತ ಅವಶ್ಯಕವಾಗಿ ಬೇಕು. ಅದಕ್ಕೆ ಕೊಟ್ಟಿದ್ದವರು ಉತ್ತರ ಏನು ಅಂದರೆ, ಒಂದು ಈ ಸಂದರ್ಭದಲ್ಲಿ ಶ್ಲೋಕವನ್ನು, ಮಂತ್ರವನ್ನು, ಅದು ಕೂಡ ಮಂತ್ರವೇ, ಅದನ್ನು ಉಲ್ಲೇಖ ಮಾಡ್ತಾರೆ. ಅದು ಮೂಲದಲ್ಲಿಲ್ಲ, ವ್ಯಾಖ್ಯಾನಕಾರ ಅದನ್ನು ಉಲ್ಲೇಖ ಮಾಡ್ತಾರೆ. ನಾನು ಅದನ್ನು ಹೇಳ್ತೇನೆ, ಅಲ್ಲಿ ನಿಮಗೆ ಕಾಣೋದಿಲ್ಲ. ಅದು ಮತ್ತು ಸುಲಭ ಇದೆ, ನಾನು ಹೇಳಿದ್ದನ್ನು ನೀವು ಕೇಳಿಕೊಂಡು ಅರ್ಥ ಮಾಡಿಕೊಳ್ಬಹುದು. ಮಂತ್ರದ ಮುಖಾಂತರವೂ ಕೂಡ ಸುಲಭವಾಗಿ ಈ ಶಿವತತ್ವ ಅಂದರೆ ಏನು ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದಕ್ಕೂ ಕೂಡ ಇದೊಂದು ನಿದರ್ಶನವಾಗುತ್ತೆ. ಅದು ವೇದದಲ್ಲೇ, ಶ್ರುತಿಯಲ್ಲೇ ಏನು ಹೇಳುತ್ತೆ. ಶ್ರುತಿ ಅಂದರೆ ಶಿವೋ ಗುರುಹು, ಇದು ಮೊದಲನೇದು. ಶಿವತತ್ವ ಏನು ಅಂತ ಪ್ರಶ್ನೆ. ಶಿವೋ ಗುರುಹು, ಶಿವೋ ವೇದ, ಶಿವೋ ದೇಯ, ಶಿವೋಸ್ಮ್ಯಹಂ ಶಿವ ಸರ್ವಂ ಶಿವಾದನ್ಯನ್ನ ಕಿಂಚನ ಅಂತ ಒಂದು ಮಂತ್ರ. ಇದನ್ನು ಒಟ್ಟಿನಲ್ಲಿ ಹೇಳೋದಾದರೆ, ಈಗ ಅಲ್ಲಿ ಕಾಣುತ್ತೆ, ಅದು ದೇವನಾಗರಿಯಲ್ಲಿದೆ ಆ ಮಂತ್ರ. ಯಾಕೆಂದರೆ ವ್ಯಾಖ್ಯಾನದಲ್ಲಿ ಬರೆದಂಥದ್ದು, ಹಾಗಾಗಿ ಅದು ದೇವನಾಗರಿಗೆ ಬಂದಿದೆ. ಯಾಕೆಂದರೆ ನಿಮಗೆ ಕನ್ನಡ ಲಿಪಿಯಲ್ಲಿ ವ್ಯಾಖ್ಯಾನ ತೋರಿಸಿಲ್ಲ. ಇತಿ ಶ್ರುತಿ ಪ್ರಸಿದ್ಧ ಪ್ರಬೋಧೇನ ಏನ ಅಂತ ಅಲ್ಲಿ ಕೆಳಗಡೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ಆ ಮಂತ್ರದ ಅರ್ಥ ಎಂಥವನಿಗೂ ಅರ್ಥ ಆಗುತ್ತೆ. ಶಿವನೇ ಗುರು, ಶಿವನೇ ವೇದ, ಶಿವನೇ ಕೊಡೋದಕ್ಕೆ ಯೋಗ್ಯನಾದವ, ಶಿವನೇ ಪ್ರಭು. ಅಷ್ಟೇ ಅಲ್ಲ, ಆ ಶಿವ ನಾನೇ ಆಗಿದ್ದೇನೆ. ಶಿವೋಸ್ಮ್ಯಹಂ ಶಿವ ಸರ್ವಂ. ಅಷ್ಟೇ ಅಲ್ಲ, ಶಿವಾದ ಅನ್ಯನ್ನ ವಿದ್ಯತೆ, ಅದು ನ ಕಿಂಚನ. ಅದು ಬಿಟ್ಟರೆ, ಶಿವನನ್ನು ಬಿಟ್ಟರೆ ಇನ್ನೊಂದು ವಸ್ತು ಇಲ್ಲ. ಇದನ್ನೇ ಸಚ್ಚಿತ್ ಆನಂದ ಅಂತ ಉಪನಿಷತ್ತು ಹೇಳೋದು. ಅದನ್ನು ಮಂತ್ರ, ಇನ್ನೊಂದು ಮಂತ್ರ ಈ ರೀತಿಯಲ್ಲಿ ಹೇಳುತ್ತೆ. ಆದ್ದರಿಂದ ಮಾರ್ಕಂಡೇಯರ ಉತ್ತರ ಏನು ಅಂತಂದರೆ, ಇಂಥ ಶಿವ, ಅವನ ತತ್ವ ಏನು ಅಂತ ಕೇಳಿದ್ದಕ್ಕೆ, ಈ ಶಿವನನ್ನು ಬಿಟ್ಟು ಇನ್ನೇನೂ ಇಲ್ಲ ಅಂತ ಒಂದು ಅನುಭವಕ್ಕೆ ತಂದುಕೊಳ್ಳೋದಿದೆಯಲ್ಲ, ಅದೇ ಶಿವತತ್ವ ಅಂತ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ಈ ಒಂದು ಮಂತ್ರದ ಅರ್ಥವನ್ನು ಹೇಳೋದಕ್ಕೆ ಹೊರಟಂತಹ ಈ ವ್ಯಾಖ್ಯಾನಕಾರರು
ಬಹಳ ಸ್ಪಷ್ಟವಾಗಿ ದಕ್ಷಿಣಾಮೂರ್ತಿಯನ್ನು ಈಗ ಇಲ್ಲಿ ನಮಗೆ ಸೇರಿಸ್ತಾರೆ. ಯಾಕೆ ಅಂತಂದರೆ ಶಿವ ಬೇರೆ ಅಲ್ಲ, ದಕ್ಷಿಣಾಮೂರ್ತಿ ಬೇರೆ ಅಲ್ಲ, ಶಿವತತ್ವ ಬೇರೆ ಅಲ್ಲ, ದಕ್ಷಿಣಾಮೂರ್ತಿಯ ಒಂದು ಸ್ವರೂಪ ಬೇರೆ ಅಲ್ಲ. ಆ ಕಾರಣಕ್ಕಾಗಿ ಅವರು ಇಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಬಿಡಿಸ್ತಾರೆ. ಏನು ಬಿಡಿಸ್ತಾರೆ ಅಂತಂದರೆ, ಸಾರಾಂಶವನ್ನು ಹೇಳುವುದಾದರೆ, ಸ್ವದೃಷ್ಟಿಪಥಂ ಪ್ರವಿಷ್ಟಾನಾಂ ಮೋಕ್ಷಾರ್ಥಿನಾಂ ಕೇವಲ ಮೌನ ವ್ಯಾಖ್ಯಾನತೋ ಅಂತ ವಾಕ್ಯ ಮುಂದಕ್ಕೆ ಹೋಗುತ್ತೆ. ನಾನು ಅದರ ಸಾರಾಂಶ ಹೇಳ್ತೇನೆ. ಏನು ಸಾರಾಂಶ ಅಂತಂದರೆ, ಯಾವ ಜನಗಳು ಆನಂದದ ಪ್ರಶ್ನೆ ಕೇಳೋದಷ್ಟೇ ಅಲ್ಲ, ನಿಜವಾಗಿ ಬಯಕೆಯವರಿಗೆ ಆನಂದದ್ದಿರಬೇಕು. ಈ ಪ್ರಶ್ನೆ ಕೇಳೋದೊಂದು, ನಿಜವಾದ ಬಯಕೆ ಇರೋದು ಇನ್ನೊಂದು. ಎಲ್ರಿಗೂ ಪ್ರಶ್ನೆ ಕೇಳೋರಿಗೆ ಅದರ ಬಯಕೆ ಇರುತ್ತೆ ಅಂತ ಇಲ್ಲ. ಪ್ರಶ್ನೆ ಕೇಳಬೇಕು, ಅದಕ್ಕೋಸ್ಕರ ಪ್ರಶ್ನೆ ಕೇಳೋದು ಇದೊಂದು. ಆದರೆ ಇದು ಹಾಗಲ್ಲ. ಮೋಕ್ಷಾರ್ಥಿ ಅಂತ ಶಬ್ದ ಇದೆ ಇಲ್ಲಿ. ಅಂದರೆ ನಿಜವಾಗಿಯೂ ಇವರು ಬಿಡುಗಡೆಯನ್ನು, ದುಃಖದಿಂದ ಬಿಡುಗಡೆ, ಆನಂದವನ್ನು ಪಡಿಬೇಕು ಅಂತ ಅಭಿಪ್ರಾಯ ಪಡ್ತಕ್ಕಂಥವ್ರು. ಇವರು ಪರಮಾತ್ಮನ ದೃಷ್ಟಿಗೆ ಬಿದ್ದರಂತೆ, ಶಿವನ ದೃಷ್ಟಿಗೆ ಅಥವಾ ದಕ್ಷಿಣಾಮೂರ್ತಿಯ ದೃಷ್ಟಿಗೆ ಬಿದ್ದರಂತೆ. ಹಾಗೆ ಬಿದ್ದಾಗ ಏನು ಬಾಯಿಂದ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ, ಅದರ ಬದಲಿಗೆ ಮೌನವಾಗೇ ಇದ್ದು ಬಿಟ್ಟನಂತೆ. ಮೌನ ವ್ಯಾಖ್ಯಾನತಃ ಅಂತ ಹೇಳುತ್ತೆ ವಾಕ್ಯ. ಮೌನವಾಗಿ ಇದ್ದು ಬಿಟ್ಟ. ಮೌನವಾಗಿದ್ದೇನೆ ಹೇಳಿದ ಅಂತಂದರೆ, ಯಾರು ಈ ಆನಂದವನ್ನೇ ಬಯಸ್ತಾರೋ ಅವರಿಗೆ ದಕ್ಷಿಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದನಂತೆ. ಅಷ್ಟು ತೀರ್ಮಾನ ಮಾಡಿದ್ದಲ್ಲ, ಅದನ್ನು ದಕ್ಷಿಣವನ್ನು ಕೊಡಬೇಕು ಅನ್ನೋದಕ್ಕಾಗಿ ಯಾರು ಅಪೇಕ್ಷೆ ಪಡ್ತಾರೋ ಅವರ ಕಡೆಗೆ ದೃಷ್ಟಿಯನ್ನು ಬೀರಿಬಿಟ್ನಂತೆ. ಹಾಗಾಗಿ ಅವನಿಗೆ ದಕ್ಷಿಣಾಮೂರ್ತಿ, ದಕ್ಷಿಣಾಭಿಮುಖ, ದಕ್ಷಿಣಾಸ್ಯ ಹೀಗೆಲ್ಲ ಹೆಸರುಗಳು. ತತ್ವ ಇದು. ಏನು ತತ್ವ, ಏನು ಸ್ವರೂಪ ಪರಮಾತ್ಮಂದು ಅಂತ ಹೇಳಿ ಆಯಿತು ಆಗಲೇ. ಅದನ್ನೇ ಈಗ ಶಬ್ದಶಃ ಅದನ್ನು ಬಿಡಿಸ್ತಾರೆ. ಈಗ ಹೇಗೆ ಅಂತಂದರೆ, ಆ ದಕ್ಷಿಣವನ್ನು, ಆನಂದವನ್ನೇ ಬಯಸುವವರು ಯಾರಿದ್ದಾರೋ ಅವರಿಗೆ ಕೊಡಬೇಕು ಎಂಬುದಕ್ಕಾಗಿ ತದ್ವಿತರಣಾಭಿಮುಖೋ ಭವತಿ ಅಂತ ಅಲ್ಲಿ ಶಬ್ದ. ಅದನ್ನು ಕೊಡುವ ಯಾರು ಅಪೇಕ್ಷೆ ಪಟ್ಟಿದ್ದಾರೋ ಅವರಿಗೆ ಅಭಿಮುಖನಾಗಿ ಆ ಪರಮಾತ್ಮ ಇರ್ತಾನೆ, ಆಗ್ತಾನೆ. ಅದನ್ನೇ ದಕ್ಷಿಣಾಮುಖ ಅಂತ ಕರೆದಿದ್ದು. ಅವನೇ ದಕ್ಷಿಣಾಮೂರ್ತಿ. ಅಂತಂದರೆ ದಕ್ಷಿಣ ಅಂದರೆ ಏನು ಅಂತ ಪ್ರಶ್ನೆ ಬಂದಿದೆ. ದಕ್ಷಿಣೆ ಬೇರೆ. ಮೋಕ್ಷಾರ್ಥಿಗಳ ಆನಂದವನ್ನು ಬೇಕು ಅಂತ ಬಂದವರಿಗೆ ತಗೋವಂಥ ಸ್ವಲ್ಪ ದಕ್ಷಿಣೆ ಕೊಟ್ಟಿದ್ದಲ್ಲ ಇದು. ಅದರಿಂದ ಸ್ವಲ್ಪ ಆನಂದ ಬರುತ್ತಲ್ಲ, ಸ್ವಲ್ಪ ಹೆಚ್ಚು ಕೊಟ್ಟರೆ ಇನ್ನೂ ಹೆಚ್ಚು ಆನಂದ ಬರ್ಬೋದೋ ಏನೋ ಗೊತ್ತಿಲ್ಲ. ಅದಲ್ಲ ಇಲ್ಲಿ ದಕ್ಷಿಣ ಅನ್ನೋ ಶಬ್ದಕ್ಕೆ ಅಲ್ಲೇ ಶ್ರುತಿ ಹೇಳುತ್ತೆ, ಮುಂದಕ್ಕದು ಆ ವಾಕ್ಯವು ಬರುತ್ತೆ. ದಕ್ಷಿಣ ಅಂದರೆ ಜ್ಞಾನ, ಬುದ್ಧಿ, ಜ್ಞಾನ, ಶೇಮುಷಿ ಅಂತ ಹೇಳ್ತಾರೆ. ಶ್ರುತಿಯೇ ಹೇಳುತ್ತೆ ಅದು. ದಕ್ಷಿಣ ಶೇಮುಷಿ ಪ್ರೋಕ್ತ, ಮುಂದಿನ ವಾಕ್ಯ ಅದಿದೆ. ಹಾಗಾಗಿ ಇಲ್ಲಿ ದಕ್ಷಿಣ ಅಂತಂದರೆ ಜ್ಞಾನ, ಆನಂದವನ್ನು ಬೇಕು ಅಂತ ಅಪೇಕ್ಷೆ ಪಟ್ಟವರಿಗೆ ಅವರಿಗೆ ಆನಂದದ ಉಪದೇಶವನ್ನು ಕೊಡು. ಜ್ಞಾನ ಅಂದರೂ ಆನಂದ ಅಂದರೆ ಎಲ್ಲ ಒಂದೇ. ಆನಂದದ ಉಪದೇಶವನ್ನು ಕೊಡಬೇಕು ಎಂಬುದಕ್ಕಾಗಿ ಅವರ ಕಡೆಗೆ ಮುಖ ಮಾಡಿದ ಪರಮಾತ್ಮ. ಅಂದರೆ ಅವರಿಗೆ ಅಭಿಮುಖನಾದ, ಅಂದರೆ ಕೊಡೋದಕ್ಕೆ ಪರಿಪೂರ್ಣವಾಗಿ ತೀರ್ಮಾನ ಮಾಡಿದ. ಪರಮಾತ್ಮನಿಗೆ ಮುಖ ಇಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಉಪಾಸ್ಯ ದೇವತೆಗೆ ಅದನ್ನು ಇಟ್ಟುಕೊಳ್ಳೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಆ ದೃಷ್ಟಿಯಿಂದ ಇಟ್ಟುಕೊಂಡು ಹೇಳೋದಾದರೆ ಅವನಿಗೆ ಅಭಿಮುಖನಾದ ಪರಮಾತ್ಮ. ಹಾಗಾಗಿ ಅವನಿಗೆ ದಕ್ಷಿಣಾಮುಖ ಅಂತ ಹೆಸರು. ದಕ್ಷಿಣ ಮೂರ್ತಿ ಅಂತ ನಾವು ಹೇಳ್ತೇವೆ. ಮೂರ್ತಿ ಅಂದರೆ ವಿಗ್ರಹ, ಶರೀರ. ಅದು ದಕ್ಷಿಣಕ್ಕೆ ಮುಖ ಮಾಡಿದಂಥ ಶರೀರ. ದಕ್ಷಿಣಕ್ಕೆ ಮುಖ ಮಾಡಿದಂಥ ಶರೀರ ಅಂತ ನಾವು ದಿಕ್ಕನ್ನು ಇಟ್ಟುಕೊಂಡು ಈಗ ವ್ಯವಹಾರದಲ್ಲಿ ಹೇಳ್ತೇವೆ. ಆದರೆ ಹಾಗಲ್ಲ. ಆನಂದವನ್ನು ಬಯಸ್ತಕ್ಕಂಥವರಿಗೆ ಆನಂದವನ್ನು ಕೊಡೋದಕ್ಕೆ ಸಿದ್ಧನಾದಂಥ ಪರಮಾತ್ಮ ಅಂತ ಅರ್ಥ ಈಗ ದಕ್ಷಿಣಾಮೂರ್ತಿ ಅಂತಂದರೆ. ಇದನ್ನು ನಾವು ವಿಶೇಷವಾಗಿ ನಮ್ಮ ಸಮಾಜದ ಮುಂದೆ ಇಟ್ಟಿದ್ದೇ ಆದರೆ ಆಗ ದಕ್ಷಿಣಾಮೂರ್ತಿಯ ಚಿಂತನೆಯನ್ನೇ ಇನ್ನೊಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಮಾಡಿ ಶೈವ ಮಾರ್ಗದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗಬಹುದು ಅಂತ ನನ್ನ ಒಂದು ಮನಸ್ಸಿನ ಅಭಿಪ್ರಾಯ. ಇದು ಉಪನಿಷತ್ತು ಹೇಳ್ತಾ ಇರೋದು. ವೇದ ಏನು ಹೇಳುತ್ತೆ? ವೇದ ಹೇಳುತ್ತೆ ಸದ್ಯೋ ಜಾತಂ ಪ್ರಪದ್ಯಾಮಿ. ಇವೇ ಮೊದಲಾದ 5 ಮಂತ್ರಗಳಿವೆ. ಇದು ಪಂಚಬ್ರಹ್ಮ ಮಂತ್ರ ಅಂತಲೇ ಇದನ್ನು ಕರೀತಾರೆ. ಪಂಚಶಿವ ಮಂತ್ರ ಅಂತ ಹೇಳಿಲ್ಲ. ಹೇಳಿದ್ರೇನು ತಪ್ಪಿಲ್ಲ, ಆದರೆ ಪಂಚಬ್ರಹ್ಮ ಮಂತ್ರ ಅಂತಲೇ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ಸಾಯಣ ಭಾಷ್ಯಕಾರರು ಬರೀತಾರಲ್ಲಿ
ಇದು ಜ್ಞಾನೋತ್ಪಾದಕಗಳಾದಂಥ ಮಂತ್ರ, ಜ್ಞಾನವನ್ನುಂಟು ಮಾಡೋದಕ್ಕೋಸ್ಕರವೇ ಹೇಳಿದಂಥ ಮಂತ್ರವೇದ ಈ 5 ಮಂತ್ರಗಳು. ಹಾಗಾಗಿ ಇದಕ್ಕೆ ಪಂಚಬ್ರಹ್ಮ ಮಂತ್ರ ಅಂತ ಕರೆದಿದ್ದಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಪಶ್ಚಿಮಕ್ಕೆ ಮುಖ, ಹಾಗೆ ಪೂರ್ವಕ್ಕೆ ಮುಖ, ದಕ್ಷಿಣಕ್ಕೆ ಮುಖ, ಉತ್ತರಕ್ಕೆ ಮುಖ ಮತ್ತು ಊರ್ಧ್ವಮುಖ ಅಂತ ಹೀಗೆ ಹೇಳ್ತಾರೆ. ಹಾಗಾಗಿ ದಕ್ಷಿಣಾಭಿಮುಖ ಅನ್ನೋದು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿರತಕ್ಕಂತಹದ್ದು ಅನ್ನೋ ಅರ್ಥ ಏನಿದೆ, ಮತ್ತು ಮೂರ್ತಿ ಇತ್ಯಾದಿಗಳು ನಾವೆಲ್ಲ ಕಾಣುತ್ತೇವೆ. ಪಶುಪತಿನಾಥದಲ್ಲಿ 5 ಮುಖವುಳ್ಳಂಥದ್ದು, ಊರ್ಧ್ವಮುಖವಾದಂಥದ್ದು ಇದೆ ಕಠ್ಮಂಡುನಲ್ಲಿ. ಇದೆಲ್ಲವೂ ಕೂಡ ಇದು ಶಾಸ್ತ್ರಸಮ್ಮತ ಇದು. ಆದರೆ ಇದರ ಹಿಂದೆ ಇರತಕ್ಕಂಥ ವಿಶೇಷವಾದ ಅರ್ಥ ಮಾತ್ರ ಈ ಅರ್ಥ. ಹಾಗಾಗಿ ಬಹಳ ಸ್ಪಷ್ಟ. ಅಲ್ಲಿ ದಕ್ಷಿಣ ಮುಖಕ್ಕೆ ಹೇಳೋ ಮಂತ್ರ ಯಾವುದು? ಯಾರಿಗಾರ ಮನಸ್ಸಿನಲ್ಲಿದೆಯಾ? ಅಘೋರೇಭ್ಯ, ಈ ಮಂತ್ರ ದಕ್ಷಿಣ ಮುಖ. ಮೊದಲನೇದು ಪಶ್ಚಿಮಕ್ಕೆ ಹೇಳುತ್ತೆ, ಸದ್ಯೋಜಾತ. ಕೊನೆಯದು ಈಶಾನ, ಅದು ಊರ್ಧ್ವಮುಖ, ಅದು ಮೇಲ್ಮುಖವಾಗಿ ಹೇಳುವಂತಹದ್ದು. ಹೀಗೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಪರಮಾತ್ಮ ಸಮಸ್ತ ವಿದ್ಯೆಗಳಿಗೂ ಒಡೆಯ, ಈಶಾನ ಸರ್ವವಿದ್ಯಾನಾಂ ಅಂತ ಹೇಳೋದು ಅಲ್ಲಿ. ಹಾಗಾಗಿ ದಕ್ಷಿಣಾಮೂರ್ತಿ ವಿದ್ಯೆ, ಬುದ್ಧಿ, ಜ್ಞಾನ ಇದಕ್ಕೆಲ್ಲ ಅತ್ಯಂತ ಮಹತ್ವವಾದ ಒಂದು ಚಿಂತನೆಯ ವಸ್ತು ಅಂತ ತೀರ್ಮಾನ ಮಾಡಲಿಕ್ಕೆ ಈ ಮಂತ್ರವೇ ಕಾರಣ, ವೇದವೇ ಕಾರಣ. ಈ ಉಪನಿಷತ್ತು ಕೂಡ ಅದನ್ನೇ ಹೇಳ್ತಾ ಇದೆ ಈಗ. ಆದ್ದರಿಂದ ನಮಗೆ ಗೊಂದಲ ಬೇಡ. ದಕ್ಷಿಣಾಮೂರ್ತಿ ಅಂತ ಹೇಳಿದಾಗ ದೇವಸ್ಥಾನಗಳಲ್ಲಿ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿದ್ದ ಕಾರಣಕ್ಕೆ ಈ ಅರ್ಥ ಅಲ್ಲಿ ಬರಲಿಲ್ಲ ಅಂತ ಹೇಳೋದಾಗಲಿ, ಈ ಅರ್ಥ ಹೇಳಿದಾಗ ಅದು ಬರಲಿಲ್ಲ ಅಂತ ಹೇಳೋದಾಗಲಿ, ಎರಡೂ ಬೇಕಾಗಿಲ್ಲ. ಎರಡೂ ಕೂಡ ಶಾಸ್ತ್ರಸಮ್ಮತ. ಮತ್ತು ಎರಡರ ತಾತ್ಪರ್ಯ ಕೊನೆಗೂ ಇಲ್ಲೇ. ಇದೀಗ ನಾವು ತಿಳ್ಕೊಳ್ಬೇಕಾದೀಗ ಅನ್ನೋದನ್ನು ಹೇಗೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಈಗ ಬೇರೆ ಮಂತ್ರಗಳಲ್ಲಿ, ಈಗ ಉದಾಹರಣೆ ಗಾಯತ್ರಿ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಏನು ಹೇಳ್ತೇವೆ ನಾವು? ವಿಶ್ವಾಮಿತ್ರ ಶಹಿ ಅಂತ ಹೇಳ್ತೇವೆ, ಗಾಯತ್ರಿ ಛಂದಃ ಅಂತ ಹೇಳ್ತೇವೆ. ದೇವತೆ ಏನು ಹೇಳ್ತೇವೆ? ಸ್ಪಷ್ಟವಾಗಿ ನಾವು ಹೇಳ್ತೇವೆ ಇಲ್ಲಿ. ಈಗ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ದೇವರು ಯಾರು ಅಂತ ಕೇಳಿದ್ದಕ್ಕೆ, ಯಹ ಸರ್ವೋಪರಮೇ ಕಾಲೇ ಸರ್ವಾನ್ ಆತ್ಮನಿ ಉಪಸಂಹೃತ್ಯ ಸ್ವಾತ್ಮಾನಂದ ಸುಖೇ ಮೋದತೆ ಪ್ರಕಾಶತೆ ವಾ ಸ ದೇವ ಅಂತ ಹೇಳಿದ್ದಾರೆ. ಇವನೇ ದೇವರು. ಅದಕ್ಕಾಗಿ ನಾವು ಇದೆಲ್ಲ ಒದ್ದಾಟ ಬೇಡ ಅಂಥೇಳಿ ಬ್ರಹ್ಮ ಅಂತ ಹೇಳ್ತೇವೆ ನಾವು. ಇದೇ ಅರ್ಥ ಬ್ರಹ್ಮ ಶಬ್ದಕ್ಕೆ, ಹೊರತು ಚತುರ್ಮುಖ ಬ್ರಹ್ಮ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮ ಅಲ್ಲ, ಪರವಸ್ತು ಅಂತ ಅರ್ಥ. ಯಾಕಂದರೆ ಅಲ್ಲಿ ಹೇಳ್ತಾರೆ ನೋಡಿ, ಎಲ್ಲವೂ ಶಾಂತವಾಗುವ ಸಮಯದಲ್ಲಿ ಎಲ್ಲವನ್ನೂ ತನ್ನಲ್ಲಿ ಉಪಸಂಹಾರ ಮಾಡಿಕೊಂಡು ತನ್ನದೇ ಆದ ಸ್ವರೂಪ ಏನಿದೆ, ಆನಂದ ಸ್ವರೂಪ, ಅದರಲ್ಲೇ ಸದಾ ಸಂತೋಷ ಪಡ್ತಾ ಇರತಕ್ಕಂಥವ ಇಲ್ಲಿ ದೇವರು ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಇದು ವೈಶಿಷ್ಟ್ಯ. ಈ ದಕ್ಷಿಣಾಮೂರ್ತಿ ಚಿಂತನೆ ಅತ್ಯಂತ ವಿಶಿಷ್ಟ ಚಿಂತನೆ ಅಂತ ಹೇಳೋದು ಅದಕ್ಕೋಸ್ಕರ. ಬೇರೆ ಬಹುತೇಕ ನಮ್ಮ ಮಂತ್ರಗಳಿಗೆ, ಎಲ್ಲ ಮಂತ್ರಗಳಿಗೆ ಅಂತ ಹೇಳಲಾರೆ, ಬಹುತೇಕ ಪ್ರಸಿದ್ಧವಾದ ಮಂತ್ರಗಳಿಗೆಲ್ಲ ಒಂದಲ್ಲ ಒಂದು ಈ ಥರ ದೇವತೆಗಳಿರ್ತಾವೆ. ಇಲ್ಲಿ ಹಾಗಲ್ಲ. ಇಲ್ಲಿ ಸ್ವತಃ ಸಾಕ್ಷಾತ್ ಪರಮಾತ್ಮ ಅಂದರೆ ಆನಂದ ಸ್ವರೂಪವೇ ದೇವರು ಅಂತ ಹೇಳಬೇಕು ಇಲ್ಲಿಗ. ಅದನ್ನು ತೋರಿಸಿದ್ದಾರೆ ಬಹಳ ಸ್ಪಷ್ಟವಾಗಿ. ಅಲ್ಲಿಗೆ ದೇವರು ಯಾರು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದನ್ನು ನಾನು ವಿಶೇಷವಾಗಿ ಈಗ ಉಲ್ಲೇಖ ಮಾಡಿದೆ. ಇನ್ನು ಉಳಿದಂತಹದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅಂತ ನಾವು ಅಲ್ಲಿ ನೋಡಿದರೆ ಬೇಗ ಬೇಗ ನಮಗೆ ಗೊತ್ತಾಗುತ್ತೆ. ಒಂದೊಂದಕ್ಕೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂತಂದರೆ, ಈ ದಕ್ಷಿಣಾಮೂರ್ತಿ ಮಂತ್ರಗಳು ಅನೇಕ ಇವೆ. 24 ಅಕ್ಷರಗಳ ಮಂತ್ರ. ಈಗ ನಾವು ವರ್ಣಮಾಲಾ ಸ್ತೋತ್ರ ನೋಡ್ತೇವಲ್ಲ, ಅದು 24 ಅಕ್ಷರಗಳಿಂದ ಕೂಡಿದೆ. ಓಂ ನಮೋ ಭಗವತೆ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛಸ್ವ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛಸ್ವ ಅನ್ನೋ ಮಂತ್ರ. ಅದು 24 ಅಕ್ಷರಗಳ ಮಂತ್ರ. ಅದಲ್ಲದೆ ಬೇರೆ ಬೇರೆ ಮಂತ್ರಗಳಿವೆ, ಬೇರೆ ಬೇರೆ ಅಕ್ಷರಗಳು ಸಂಖ್ಯೆ ವ್ಯತ್ಯಾಸವಿದೆ. ಅದಾದ ಮೇಲೆ ಇಲ್ಲೇ ಉಲ್ಲೇಖ ಮಾಡ್ತಾರೆ. ಅದು ಯಾಕೆ ಉಲ್ಲೇಖ ಮಾಡ್ತಾರೆ ಅಂದರೆ, ಈ ಒಂದೊಂದು ಅಂಶವನ್ನು ನಮಗೆ ತಿಳಿಸೋದಕ್ಕೋಸ್ಕರ ಅಂತ ಇಲ್ಲೇ ಹೇಳ್ತಾರೆ.
ಈಗ ಒಂದನ್ನು ಪ್ರಶ್ನೆ ಮಾಡಿದಲ್ಲ ದೇವರು ಯಾರು ಅಂತ, ಅದೇ ರೀತಿ ಮುಂದಿದ್ದು ಕೂಡ ಯಾರು ಅಂತ ಮಹರ್ಷಿಗಳು ಶೌನಕಾದಿಗಳು 9 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡುವಾಗ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವೇ ಬೇರೆ ಬೇರೆ ಅಕ್ಷರಗಳಿಂದ ಕೂಡಿದ ಮಂತ್ರಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ವಿಶೇಷ. 9 ಅಕ್ಷರದ್ದಿದೆ, 18 ಅಕ್ಷರದ್ದಿದೆ, 12 ಅಕ್ಷರದ್ದಿದೆ, ಹಾಗೆ ಅನುಷ್ಟುಪಿದೆ, ದಕ್ಷಿಣಾಮೂರ್ತಿ ಅನುಷ್ಟುಪ್ ಅದೂ ಇದೆ ಮಂತ್ರ. ಬಲಿ ಯಾವುದು ಅಂತ ಪ್ರಶ್ನೆ ಸುರೇಶ್ ಅವರದ್ದು. ಅಂಗಚೇಷ್ಟಾರ್ಪಣಂ ಬಲಿಹಿ ಅಂತ ಉತ್ತರ. ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕರ್ಮ ಇಂದ್ರಿಯಗಳು, ಜ್ಞಾನ ಇಂದ್ರಿಯಗಳು ಇದೆಲ್ಲ ಏನು ಕೆಲಸ ಮಾಡ್ತವೆ, ಇದೇ ಬಲಿ. ಅಂಗಚೇಷ್ಟಾರ್ಪಣಂ ಬಲಿಹಿ ಅಂತ ಮುಂದಕ್ಕೆ ಹೇಳ್ತಾರೆ. ಪರಿಕರ ಅಂದರೆ ಏನು ಅಂತಂದರೆ ಚಿತ್ತೇ ತದೇಕತಾನತ, ಮಂತ್ರ ಅದರಲ್ಲಿ ತಾದಾತ್ಮ್ಯವನ್ನು ಹೊಂದೋದು ಮನಸ್ಸಿನಲ್ಲಿ, ಅದನ್ನು ಪರಿಕರ ಅಂತ ಇಲ್ಲಿ ಕರೆದಿದ್ದಾರೆ, ಅಥವಾ ಇಲ್ಲಿ ಪರಿಕರ ಅದು ಅಂತ ಹೇಳಿದ್ದಾರೆ. ಹೀಗೆ ಒಂದೊಂದನ್ನು ಹೇಳಿದ್ದಾರೆ. ಹಾಂ, ಇದಾದ ಮೇಲೆ ನಾವು ಮುಂದಿದ್ದು ನಾನು ಸ್ವಲ್ಪ ವೇಗವಾಗಿ ಹೋಗ್ತೇನೆ ಇನ್ನೀಗ, ಯಾಕಂದರೆ ನನಗೆ ಇರುವ ಸಮಯದಲ್ಲಿ ನಾನು ಅದನ್ನು ಮುಗಿಸಬೇಕಾದ್ರಿಂದ. ಆಮೇಲೆ ನೀವು ನೋಡ್ಕೊಳ್ಳಿ, ಇದು ಬೇಕಾಗುತ್ತೆ ನಮಗೆ ನಾಳೆ ವಿವರಣೆ ಕೊಡೋದಕ್ಕೆ. ಈ ಅಘೋರೇಭ್ಯೋ ಮಂತ್ರ ಏನಿದೆ, ಇದು ಹೇಳುವಾಗ ನಮಗೆ ಸ್ವಲ್ಪ ಏನಪ್ಪ ಇದು ಈ ಥರ ಒಂದು ಮಂತ್ರ ಇದೆಯಲ್ಲ, ಅಘೋರೇಭ್ಯ ಅಥವಾ ಘೋರೇಭ್ಯ, ಘೋರತರೇಭ್ಯ ಹೀಗೆಲ್ಲ ಇದೆ. ಇದು ಪರಮಾತ್ಮನ ಕುರಿತಾಗಿ ಹೇಳುವಾಗ ಘೋರತರ ಅಲ್ಲ ಮಂತ್ರಗಳು. ಅದೇನು ಅನ್ನೋದನ್ನು ಸಾಯಣ ಭಾಷ್ಯಕಾರರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದು ನಮಗೆ ದಕ್ಷಿಣಾಮೂರ್ತಿ ಇದನ್ನು ವಿವರಿಸೋದಕ್ಕೆ ಬೇಕಿದೀಗ. ಯಾಕಂದರೆ ಇದೇ ದಕ್ಷಿಣಾಮೂರ್ತಿ, ಇದೇ ದಕ್ಷಿಣ ದಿಕ್ಕಿಗೆ ಮುಖ ಹಾಕಿದಂಥ ಪರಮೇಶ್ವರನ ಸ್ವರೂಪದ ಮಂತ್ರ ಇದೇ ಹೇಳೋದೀಗ. ಅದರಿಂದ ಅದರ ಒಂದು ಅರ್ಥವನ್ನು ನಾವು ಮನಸ್ಸನ್ನು ಇಟ್ಟುಕೊಳ್ಳೋದು ಎಷ್ಟು ಮಾತ್ರಕ್ಕೂ ಒಳ್ಳೆಯದು. ಸರಳವಾಗಿದೆ, ಅದನ್ನು ನಾವು ಕೇಳಿ ತಿಳ್ಕೊಳ್ಬೋದು. ಬೇಕಾದ್ರೆ ಸಮಯ ಇದ್ದರೆ ನಾನು ಹೇಳ್ತಿದ್ದೆ, ಒಂದು ವೇಳೆ ಆದರೆ ಮುಂದೆ ಯಾವುದಾದ್ರು ಒಂದು ಅವಧಿಯಲ್ಲಿ ನಾನೇ ಅದರ ಅರ್ಥವನ್ನು ಹೇಳ್ತೇನೆ. ಈಗ ನನ್ನ ಅವಧಿ ಹೆಚ್ಚು ಕಮ್ಮಿ ಇನ್ನು ಸ್ವಲ್ಪ 1-2-3 ನಿಮಿಷದಲ್ಲಿ ಮುಗಿಯುತ್ತೆ. ಅದಕ್ಕೋಸ್ಕರ ಅಷ್ಟರೊಳಗಡೆ ನಾನು ಉಳಿದಿದ್ದನ್ನು ಹೇಳಬೇಕಾದ್ರಿಂದ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡೋದಿಲ್ಲ. ಅದಾದ ಮೇಲೆ ಬಹಳ ಮುಖ್ಯವಾಗಿ ಈಗ ಹೇಳುವಂಥದ್ದು ಏನು ಅಂತಂದರೆ 9 ಪ್ರಶ್ನೆಗಳು. ಅದರಲ್ಲಿ ಮೊದಲೆಲ್ಲ ಒಂದೊಂದು ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಕೊಂಡು ಬರ್ತಾರೆ ಮಾರ್ಕಂಡೇಯರು. ಕೊನೆಗೆ ಕ್ರಮೇಣ ಪ್ರಶ್ನತ್ರಯಂ ಅಪಾಕರೋತಿ ಅಂತ ಕೊನೆಯ 3 ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಒಟ್ಟು ಉಪಸಂಹಾರ ಮಾಡಿ ಹೇಳಿದಂತೆ ಹೇಳ್ತಾರಂತೆ. ಅದು ಎಲ್ಲಿಂದ ಹೇಗೆ ಹೇಳ್ತಾರೆ ಅಂದರೆ, ಅಲ್ಲಿ ವೈರಾಗ್ಯ ಅನ್ನೋ ಶಬ್ದದಿಂದ ಶುರುವಾಗುತ್ತೆ ಮಂತ್ರ. ಅಲ್ಲಿಂದ ಮುಂದಕ್ಕೆ ಇದು ಹೇಳತಕ್ಕಂತಹದ್ದು ಒಟ್ಟು ಮಾಡಿ ಹೇಳುವಂತಹದ್ದು ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ವೈರಾಗ್ಯ ತೈಲ ಸಂಪೂರ್ಣೆ ಭಕ್ತಿವರ್ತಿ ಸಮನ್ವಿತೆ ಅಂತ ಮಂತ್ರ ಇದೆ. ಈಗ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ವೈರಾಗ್ಯ ಇದರ ಬಗ್ಗೆ ಹೇಳುವಾಗ ಎಣ್ಣೆಯಿಂದ ಕೂಡಿದ ಬತ್ತಿ ಆಮೇಲೆ ಪಾತ್ರ, ಈ ಸ್ಥಾನದಲ್ಲಿರತಕ್ಕಂಥದ್ದು ವೈರಾಗ್ಯ. ಇದು ಇಲ್ಲಿ ಹೇಳುವಂಥದ್ದು. ಇದು ನಮಗೆ ದಕ್ಷಿಣಾಮೂರ್ತಿಯ ಚಿಂತನೆಯನ್ನು ಮಾಡಿ ಅದನ್ನು ಸಾರ್ಥಕಪಡಿಸಿಕೊಳ್ಳಲಿಕ್ಕೆ ಬೇಕಾದಂಥ ಬಹುಮುಖ್ಯವಾದಂಥ ಒಂದು ಅಂಶ. ವೈರಾಗ್ಯ ಅಂದರೆ ಸಹಜವಾಗಿಯೂ ಎಲ್ಲವನ್ನು ಬಿಡುವುದು ಅಂತ ಒಂದು ಅಭಿಪ್ರಾಯ ವ್ಯವಹಾರದಲ್ಲಿ ನಾವು ಕಾಣ್ತೇವೆ. ಶಾಸ್ತ್ರದಲ್ಲಿ ಹಾಗಿಲ್ಲ. ಉಪನಿಷತ್ತುಗಳು ವೈರಾಗ್ಯ ಅನ್ನೋದನ್ನು ಹಾಗೆ ಹೇಳೋದಿಲ್ಲ. ಎಲ್ಲದರ ಯೋಗ್ಯತೆಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ಉದಾಸೀನಾಗೋದು, ಅದನ್ನು ಬಿಡಬೇಕು ಅಂತೇನು ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಉದಾಸೀನಾಗ್ತಾನೆ. ಯಾಕಂದರೆ ಅದು ಯೋಗ್ಯತೆ ಗೊತ್ತಾಯ್ತು, ಅದರಿಂದ ವಿವೇಕವನ್ನು ಇಟ್ಟುಕೊಂಡು ತನ್ನ ಕರ್ತವ್ಯ ತಾನು ಮಾಡ್ತಾನೆ. ಇದಕ್ಕೆ ವೈರಾಗ್ಯ ಅಂತ ಹೇಳೋದು. ಇದು ಶಾಸ್ತ್ರಸಮ್ಮತವಾದ ವೈರಾಗ್ಯ. ವ್ಯವಹಾರದಲ್ಲಿ ಎಲ್ಲವನ್ನು ಬಿಡುವುದಕ್ಕೂ ವೈರಾಗ್ಯ ಅಂತ ಹೇಳ್ತೇವೆ. ಶಾಸ್ತ್ರದಲ್ಲಿಯೂ ಹೇಳೋದಿಲ್ಲ ಅಂತ ಇಲ್ಲ, ಅಪರೂಪಕ್ಕೆ ಹೇಳುತ್ತೆ. ಆದರೆ ಅದು ಅಲ್ಲೂ ಕೂಡ ಈ ವಿವೇಕವನ್ನು ಇಟ್ಟುಕೊಂಡೇ ಬಿಡುವುದನ್ನೇ ವೈರಾಗ್ಯ ಅಂತ ಅಲ್ಲಿ ಹೇಳೋದು. ಹಾಗಾಗಿ ಬಹಳ ಮುಖ್ಯವಾಗಿ ನಮಗೆ ಬೇಕಾದ್ದು ತೈಲವರ್ತಿ ಪಾತ್ರಸ್ಥಾನೀಯವಾದ್ದು ವೈರಾಗ್ಯ ಅನ್ನತಕ್ಕಂಥದ್ದು. ಹಾಗಾಗಿ ನಮಗೆ ಒಂದು ದೀಪ ಒಂದು ಬೆಳಗಬೇಕು ಅಂದರೆ ಇದೆಲ್ಲ ಎಷ್ಟು ಪ್ರಮುಖವಾದ ಸ್ಥಾನವೋ ಹಾಗೆ ಈ ಜ್ಞಾನದೀಪ ಅನ್ನೋದು ಬೆಳಗುವುದಕ್ಕೆ ಬೇಕಾದಂಥ ತೈಲ, ಪಾತ್ರೆ ಮತ್ತು ಬತ್ತಿ ಇದೆಲ್ಲ ಯಾವುದು ಅಂತ ಕೇಳಿದರೆ
ಇದಕ್ಕೆ ವಿಶೇಷವಾಗಿ ಉತ್ತರವನ್ನು ಇಲ್ಲಿ ವ್ಯಾಖ್ಯಾನಕಾರ ಕೊಡ್ತಾರೆ. ಮೂಲದಲ್ಲಿ ಅದಕ್ಕೆ ಅವಕಾಶ ಇದೆ. ಇದು ಮೂಲದ ಮಂತ್ರ ಇಲ್ಲಿಗೆ ಇದೆ. 27, 28, 29 ಇದೆಲ್ಲ ಅದನ್ನೇ ವಿಶೇಷವಾಗಿ ನಮಗೆ ಉಲ್ಲೇಖ ಮಾಡ್ತವೆ. ಭಕ್ತಿ ಪ್ರಬೋಧತೋ ಜ್ಞಪ್ತಿತಯ ದೀಪ್ಯತೆ ಇತಿ ಜ್ಞಪ್ತಿ ದೀಪಂ ಪ್ರತ್ಯಂಚ ಆತ್ಮಾನಂ ಸ್ವಾತ್ಮಧಿಯ ವಿಲೋಕಯೇತ್ ಅಂತ ಅಲ್ಲಿ ಒಂದು ವಾಕ್ಯ ಇದೆ. ಅಂದರೆ ಈ 9 ಪ್ರಶ್ನೆಗಳೇನು ಕೇಳಿದ್ದಾರೆ ಆ ಪ್ರಶ್ನೆಗಳನ್ನು ಕೊನೆಗೂ ಕೂಡ ಉಪಸಂಹಾರ ಮಾಡೋದಾದರೆ ಇದೆಲ್ಲವನ್ನೂ ಕೂಡ ಇಟ್ಟುಕೊಂಡು, ಅಂದರೆ ದೇವರು, ಆಮೇಲೆ ಛಂದಸ್ಸು, ಆಮೇಲೆ ಉಳಿದಂಥದ್ದು ಬಲಿ, ಸ್ಥಾನ, ಪರಿಕರ ಇದೆಲ್ಲವನ್ನು ಇಟ್ಟುಕೊಂಡು ಮಾಡಬೇಕಾದ್ದೇನೆಂದರೆ ಈಗ ಇಲ್ಲಿ ಹೇಳುವಂತೆ ತನ್ನ ಸ್ವರೂಪವೇ ದಕ್ಷಿಣಾಮೂರ್ತಿ ಅಂತ ಭಾವಿಸುವುದು, ಅದನ್ನು ಸ್ವಾತ್ಮಧಿಯ ವಿಲೋಕಯೇತ್ ಅಂತ ಇಲ್ಲಿ ವ್ಯಾಖ್ಯಾನಕಾರದನ್ನು ಬಿಡಿಸಿದ್ದಾರೆ. ಹಾಗೆ ನಾವು ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದನ್ನು ಮುಂದಿನ ವಾಕ್ಯದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅವನಿಗೆ ಆ ಮೋಹ ಇತ್ಯಾದಿಗಳೆಲ್ಲ ದೂರವಾಗಿ ಅತ್ಯಂತ ಸ್ಪಷ್ಟವಾದಂತಹ ಬುದ್ಧಿ, ಸ್ವಚ್ಛ ಬುದ್ಧಿಯುಳ್ಳವನಾಗಿ ಅವ ಕೊನೆಗೂ ಕೂಡ ಸದಾ ಸರ್ವದ ಆನಂದದಲ್ಲಿ ನೆಲೆ ನಿಲ್ತಾನೆ ಅಂತ ವಿಶೇಷವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಅದನ್ನು ವಿಸ್ತಾರವಾಗಿ ಅವರು ಬಿಡಿಸಿ ಇಲ್ಲಿ ವ್ಯಾಖ್ಯಾನಕಾರರು ನಮಗೆ ತಿಳಿಸ್ತಾರೆ. ಅದನ್ನು ತಿಳಿಸ್ತಾ ಕೊನೆಗೆ ಆ ಪರಮಾತ್ಮ ಏನು ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಕಿಂ ವಿಶೇಷೇಣ ವಿಶಿಷ್ಟ ಪರಮಾತ್ಮ ಅಂದರೆ ಶೇಮುಷೀತಿ ಅಂತ ಕೊನೆ ವಾಕ್ಯ. ಶೇಮುಷೀತಿ ಅಂತ ಇದೆ ನೋಡಿ. ಈಗ ಇಲ್ಲಿ ಹೇಳ್ತಾರೆ ಶೇಮುಷಿ ಅಂದರೆ ತತ್ವಜ್ಞಾನ ರೂಪಿಣಿ. ಅಂದರೆ ಏನರ್ಥ? ಬ್ರಹ್ಮ ಮಾತ್ರ ಪ್ರಕಾಶನ ದಕ್ಷ ಇತಿ ದಕ್ಷಿಣ. ಆ ದಕ್ಷಿಣ ಶಬ್ದಕ್ಕೆ ಹೀಗೆ ಅರ್ಥ ಅಂತ ಬಿಡಿಸ್ತಾರೆ ಇಲ್ಲಿ. ಅಂದರೆ ಕೇವಲ ಆನಂದವನ್ನೇ ಪ್ರಕಾಶನ ಮಾಡುವಂತಹದ್ದು, ಅದರಲ್ಲೇ ದಕ್ಷವಾದಂತಹದ್ದು ಯಾವುದು ಅಂದರೆ ಅದು ದಕ್ಷಿಣ, ಅಂದರೆ ಜ್ಞಾನ. ಹಾಗಾಗಿ ದಕ್ಷಿಣ ಅಂತ ಅದನ್ನು ಕರೆದಿದ್ದಾರೆ. ಪ್ರೋಕ್ತ ಸೈವ ಅಸ್ಯ ಪರಮಾತ್ಮನಃ ಅಭಿತಃ ಈಕ್ಷಣೆ ಸಾಕ್ಷಾತ್ಕರಣೆ ಮುಖಂ. ಅದ್ಭುತವಾದ ಮಾತೀಗ. ಅಂಥ ಪರಮಾತ್ಮನ ಅಂದರೆ ಅಲ್ಲಿ ಶಬ್ದ ಅದನ್ನು ಹಾಕಿದ್ರು ನಾವು ಏನು ಶಬ್ದ ಹೇಳಬೇಕು ಅದನ್ನು ಹೇಳಬೇಕು ಯುವಕರಿಗೆ. ಅದನ್ನು ಸಾಕ್ಷಾತ್ಕಾರ ಅಂದರೆ ಅದನ್ನು ನಮ್ಮದನ್ನಾಗಿ ಮಾಡಿಸಿಕೊಳ್ಳುವುದಕ್ಕೆ ನಮಗೆ ದ್ವಾರ ಯಾವುದು ಅಂದರೆ ಯಾವುದರ ಮುಖಾಂತರ ನಾವು ಇದನ್ನು ಕಂಡುಕೊಳ್ಬಹುದು ಅಂದರೆ ಇದೇ ದಕ್ಷಿಣದ ಮೂಲಕವೇ. ಇದೇ ದಕ್ಷಿಣಾಮೂರ್ತಿಯ ವಿಶೇಷ. ಹಾಗಾಗಿ ದಕ್ಷಿಣಾಮೂರ್ತಿ ಅಂತ ಹೆಸರು. ಅಂತಂದರೆ ಒಟ್ಟಿನಲ್ಲಿ ಹೀಗೆ ಹೇಳಿದಾಗಾಯಿತು. ದಕ್ಷಿಣಾಮೂರ್ತಿ ಅಂತಂದರೆ ವಾಸ್ತವಿಕವಾಗಿಯೂ ಇದೊಂದು ಕೇವಲ ಉಪಾಸ್ಯ ದೇವತೆ ಅಲ್ಲ, ಉಪಾಸ್ಯ ದೇವತೆಯನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ಭಗವತ್ಪಾದರ ಸ್ತೋತ್ರದಲ್ಲಿ ನಾವು ನೋಡಿದ್ದೇವೆ. ಆದರೆ ಅದಕ್ಕಿಂತ ಹೆಚ್ಚು ತತ್ವ ಅಂದರೆ ಸ್ವರೂಪ. ಅದು ಯಾವ ಸ್ವರೂಪ ಅಂತಂದರೆ ನಮ್ಮದೇ ಸ್ವರೂಪ. ಇದು ಬಹಳ ಮುಖ್ಯವಾದ್ದು. ಈ ನಮ್ಮದೇ ಸ್ವರೂಪವನ್ನು ನಾವು ಕಂಡುಕೊಂಡು ನಮ್ಮ ಆಯಸ್ಸು ಯೌವನ ಕಾಲದಲ್ಲಿ ಏನಿದೆ ಎಲ್ಲವನ್ನು ನಾವು ತೀರ್ಮಾನ ಮಾಡಬೇಕಾದ ಯೌವನ ಕಾಲದಲ್ಲಿ ತಾನೆ, ಯುವಕರಾಗಿದ್ದಾಗ ತಾನೆ. ಅದಕ್ಕೆ ಪರಿಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡತಕ್ಕಂಥ ಒಂದು ಚಿಂತನೆ ಅಂತಂದರೆ ಅದು ದಕ್ಷಿಣಾಮೂರ್ತಿ ಚಿಂತನೆ. ಯಾವ ಕಾರಣಕ್ಕೆ ಅಂತಂದರೆ ಈ ದಕ್ಷಿಣಾಮೂರ್ತಿ ಅದರ ಅರ್ಥವೇ ಜ್ಞಾನ ಬುದ್ಧಿ ಅಂತ. ಶೇಮುಷಿ ಅಂದರೆ ಬುದ್ಧಿ. ವಾಸ್ತವಿಕವಾಗಿ ಅದನ್ನು ಆ ಶಬ್ದಕ್ಕರ್ಥ ಶೇಮುಷಿ ಬುದ್ಧಿ ಅಂತಲೇ ಕೋಶಗಳು ಹೇಳೋದು. ಅದನ್ನೇ ಅವರಲ್ಲಿ ಬಿಡಿಸಿದ್ದು. ಅಂಥ ಬುದ್ಧಿ ಎಂಥ ಬುದ್ಧಿ? ಆ ಬುದ್ಧಿ ನಮಗೆ ಪರಮಾತ್ಮನ ಜ್ಞಾನವನ್ನುಂಟು ಮಾಡೋದೇ ಆದರೆ ಆಗ ಅದಕ್ಕೆ ನಾವು ದಕ್ಷಿಣ ಅಂತ ಹೇಳ್ತೇವೆ, ಅದನ್ನು ಜ್ಞಾನ ಅಂತ ಹೇಳ್ತೇವೆ ಅಂತ ಅವರು ವಿಶೇಷವಾಗಿ ಅದನ್ನು ನಮಗೆ ತಿಳಿಸಿದ್ದಾರೆ ಆ ಮಂತ್ರದ ಅರ್ಥವನ್ನು. ಆದ್ದರಿಂದ ಬಹಳ ಮುಖ್ಯವಾಗಿ ನಾವು ಎಲ್ಲರೂ ಕೂಡ ಮನಸ್ಸಿಗೆ ತಂದುಕೊಳ್ಬೇಕಾದ್ದು ಈ ದಕ್ಷಿಣಾಮೂರ್ತಿಯ ಚಿಂತನೆ ಅನ್ನತಕ್ಕಂಥದ್ದು. ಇದು ನಮ್ಮ ಬುದ್ಧಿಯನ್ನು ಪರಿಪೂರ್ಣವಾಗಿ ಸ್ವಚ್ಛವನ್ನಾಗಿ ಮಾಡಿ ಆನಂದ ನೆಮ್ಮದಿ ಎಲ್ಲವನ್ನು ಕಂಡುಕೊಳ್ಬೇಕಾದ್ದು ನಾವು ಈ ಬುದ್ಧಿಯ ಮುಖಾಂತರವೇ. ಆದ್ದರಿಂದ ನಾನೊಂದು ಅಲ್ಪ ವಿರಾಮ ಕೊಟ್ಟೆ.
ಅದೇ ವಿಷಯವನ್ನು ಚಿಂತನೆ ಮಾಡತಕ್ಕಂಥದ್ದು ಮತ್ತು ಸ್ಪಷ್ಟವಾಗಿ ಚಿಂತನೆ ಮಾಡತಕ್ಕಂಥದ್ದು. ರಾಮನ ಚಿಂತನೆಯೂ ಅದನ್ನೇ ಹೇಳೋದು, ಶಿವನ ಚಿಂತನೆಯೂ ಅದನ್ನೇ ಹೇಳೋದು, ಬೇರೆ ದೇವತಾ ಚಿಂತನೆ ಕೂಡ ಅದನ್ನೇ ಹೇಳೋದು. ಆದರೆ ಈ ದಕ್ಷಿಣಾಮೂರ್ತಿ ಅನ್ನತಕ್ಕಂಥ ಚಿಂತನೆ ಇದೆ, ಇದು ಸ್ಪಷ್ಟವಾಗಿ ನೇರದನ್ನೇ ಹೇಳೋದು. ಅಲ್ಲಿ ನಾವು ವಿಶೇಷವಾಗಿ ಶ್ರುತಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಶಬ್ದವನ್ನು ಬಿಡಿಸಿ ಬೇರೆ ಬೇರೆ ನಮ್ಮ ಜ್ಞಾನಿಗಳು ನಮಗೆ ತೋರಿಸಿದ ದಾರಿಯ ಮುಖಾಂತರ ಕೊನೆಗೂ ನಾವು ಇದೇ ಅರ್ಥಕ್ಕೆ ಬರೋದು. ಇಲ್ಲಿ ಹಾಗಲ್ಲ, ಇಲ್ಲಿ ನೇರ ಅದೇ ಸ್ವರೂಪವನ್ನೇ ನಾವು ಚಿಂತನೆ ಮಾಡೋದು ಅನ್ನೋದು ಬಹಳ ವಿಶೇಷವಾದಂಥದ್ದು. ಅಷ್ಟು ಮಾತ್ರವಲ್ಲ, ಆ ಶಬ್ದವೇ ಹೇಳುವಂತೆ ನಮಗೆ ಇಂಥ ಒಂದು ಜ್ಞಾನವನ್ನು ಕರುಣಿಸುವುದಕ್ಕೆ ಸಿದ್ಧನಾಗಿ ನಿಂತಹ ಪರಮಾತ್ಮನ ಚಿಂತನೆ ಅಂತಂದರೆ ಅದು ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ರಾಮ ಅಂದಾಗ ಅಥವಾ ಕೃಷ್ಣ ಅಂದಾಗ ಅಥವಾ ಇನ್ನೊಂದು ಯಾವುದಾದ್ರು ದೇವತಾ ಹೆಸರು ಹೇಳಿದಾಗ ಆ ಹೆಸರು ನಮಗೆ ಈ ಅರ್ಥವನ್ನು ಕೊಡೋದಿಲ್ಲ. ಹೆಸರು ತತ್ವವನ್ನು ತಿಳಿಸುತ್ತೆ, ಸತ್ಯ. ಆದರೆ ಇದು ಹೆಸರು ತತ್ವವನ್ನು ತಿಳಿಸುತ್ತೆ ಮಾತ್ರವಲ್ಲ, ನಮಗೂ ಕೂಡ ಅದನ್ನು ಪರಿಪೂರ್ಣವಾಗಿ ಅನುಗ್ರಹ ಮಾಡೋದಕ್ಕೆ ಸಿದ್ಧವಾಗಿ ನಿಂತಹ ಒಂದು ಚಿತ್ರಣ ನಮ್ಮ ಕಣ್ಣ ಮುಂದಕ್ಕೆ ಬರುತ್ತೆ ಈ ದಕ್ಷಿಣ ಅಂತ ಹೇಳಿದಾಗ. ಇದು ವಿಶೇಷವಾಗಿ ನಾವಿಲ್ಲಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಅದಕ್ಕಾಗಿ ಇದರ ಹಿನ್ನೆಲೆಯಲ್ಲಿ ಭಗವತ್ಪಾದ ಶಂಕರರು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಆ 8 ಸ್ತೋತ್ರಗಳಲ್ಲಿ ಈ ಉಪನಿಷತ್ತಿನ ಒಂದು ಸಾರ ಏನಿದೆಯೋ ಅದನ್ನು ವಿಸ್ತಾರವಾಗಿ ಯುಕ್ತಿಯಿಂದ ಮತ್ತು ಉದಾಹರಣೆಗಳ ಮುಖಾಂತರ ತಿಳಿಸಿದ ರೀತಿ ಇದೆಯಲ್ಲ, ಅನ್ಯಾದೃಶವಾದ್ದು. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾನು ಅದನ್ನು ದಕ್ಷಿಣಾಮೂರ್ತಿ ಸ್ತೋತ್ರದ ಅಭಿಯಾನ ಮಾಡಿದಾಗಲೂ ಉಲ್ಲೇಖ ಮಾಡಿದ್ದೇನೆ. ಸ್ವತಃ ಸುರೇಶ್ವರರಂಥವರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂದರೆ ಇನ್ನು ಮತ್ತೆ ಕೇಳಬೇಕೆ. ಆದರೆ ಅದರ ಮಹತ್ವ ಎಷ್ಟು ದಕ್ಷಿಣಾಮೂರ್ತಿ ಸ್ತೋತ್ರದ್ದು ಅಂತ ಬೇರೆ ಬೇಕೇ ಆಗಿಲ್ಲ. ಯಾಕಂದರೆ ಅಂಥ ಮಹಾಪಂಡಿತರು ಸುರೇಶ್ವರರು, ಅವರು ಈ ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಅದೇ ಮತ್ತೆ ಅತ್ಯಂತ ಲೋಕಪ್ರಸಿದ್ಧವಾಯಿತು ಮಾನಸೋಲ್ಲಾಸ ಅನ್ನೋ ಹೆಸರಿಂದ ಅವರ ವ್ಯಾಖ್ಯಾನ. ಆ ವ್ಯಾಖ್ಯಾನವೂ ಅಷ್ಟೇ ಮಹತ್ವದ್ದಿದೆ. ಕಾರಣ ಆ ಸ್ತೋತ್ರ ಆಗಿದೆ, ಆ ಅಷ್ಟಕ ಆಗಿದೆ. ಸಮಸ್ತ ಸಮಾಜಕ್ಕೆ, ಅದರಲ್ಲಿಯೂ ಮುಖ್ಯವಾಗಿ ವಿಶೇಷವಾಗಿ ಯುವ ಸಮಾಜಕ್ಕೆ ಎಲ್ಲ ವಿಧವಾದಂತಹ ಬೆಳಕನ್ನು ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಶ್ಲೋಕಗಳ ಗುಚ್ಛ, 8 ಶ್ಲೋಕಗಳು ದಕ್ಷಿಣಾಮೂರ್ತಿ ಅಷ್ಟಕಗಳು. ಅದರ ಕುರಿತಾಗಿ ನಮ್ಮ ವಿದ್ವಾಂಸರು ನಿಮಗೆ ಮುಂದಕ್ಕಿನ್ನು ವಿಶೇಷವಾಗಿ ತಿಳಿಸ್ತಾರೆ. ಈಗೇನಾದ್ರು ಇದ್ದರೆ ಕೇಳ್ಬೋದು ನೀವು. ಪ್ರತ್ಯಂಚವಾದ ಸ್ವಾತ್ಮ. ಸ್ವಾತ್ಮ ಅದರ ಸ್ವರೂಪ ಏನು ಅಂತ ತಿಳಿಸ್ಬೇಕಲ್ಲ. ಅದು ಬೇರೆ ಯಾವುದಲ್ಲ, ನಮ್ಮ ಒಳಗೆ ಇರತಕ್ಕಂತಹದ್ದು ಅಂತ. ಒಳಗೆ ಇರತಕ್ಕಂತಹದ್ದು ಎಂದು ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿರೋದಲ್ವೇ ಅಂತ ಮತ್ತೆ ಕೇಳೋದು ಪ್ರಶ್ನೆ ಇಲ್ಲ. ದೇಹವನ್ನು ಇಟ್ಟುಕೊಂಡು ತಾನೆ ನಮಗೆ ತಿಳಿಸೋದೀಗ. ಹಾಗಾಗಿ ಪ್ರತ್ಯಂಚಂ ಸ್ವಾತ್ಮ ಅಂತ ಹೇಳ್ತಾ ಇರತಕ್ಕಂಥದ್ದು. ದೇಹವನ್ನು ಇಟ್ಟುಕೊಂಡು ಆತ್ಮಶಬ್ದವನ್ನು ನಮಗೆ ತಿಳಿಸಬೇಕಾಗಿದೆ. ಅದು ನಮ್ಮ ಒಳಗೆ ಇರತಕ್ಕಂಥ ನಮ್ಮದೇ ಸ್ವರೂಪ ಅದು ಅಂತ ಹೇಳಿದಾಗಾಯಿತು.